ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾ ಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಮಹಾಭಾರತದಲ್ಲಿ ಕೃಷ್ಣ ಅನ್ನೋ ವಿಷಯವನ್ನು ಕುರಿತು ನಿನ್ನೆ ದಿವಸ ಸ್ವಲ್ಪ ಅನುಸಂಧಾನ ಮಾಡ್ತಾ ಬಂದ್ವಿ. ನೇರ ಮಹಾಭಾರತದ ಶ್ಲೋಕಗಳನ್ನು ಉದಾಹರಿಸಿ ಕೃಷ್ಣನ ಬಗ್ಗೆ ಹೇಳಲಿಲ್ಲ. ಮಧ್ವಾಚಾರ್ಯರು ರಚಿಸಿರುವ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕನುಗುಣ ಅಲ್ಲಿರುವ ಮಾತುಗಳನ್ನು ಅನುಸರಿಸಿ ಕೃಷ್ಣನ ಪಾತ್ರದ ಚಿಂತನೆ ಮಾಡ್ತಾ ಬರ್ತಾ ಇದ್ದೇವೆ. ಕೃಷ್ಣ ಕಾಳಿಂಗ ಮರ್ದನ ಮಾಡಿದ. ಕಾಳಿಂಗ ಕೃಷ್ಣನ ಪಾದದ ತುಳಿತದಿಂದ, ಅವನು ಮಾಡಿದ ನರ್ತನದಿಂದ ನಿರ್ವಿಷನಾದ, ವಾಂತಿ ಮಾಡಿಕೊಂಡ. ಕೃಷ್ಣನ ಆದೇಶದಂತೆ ಆ ಮಡುವನ್ನು ಬಿಟ್ಟು ಹೊರಟ ಅಂತ ಕಥೆ ಬಂತು. ಶ್ರೀಕೃಷ್ಣನ ಅತಿಮಾನುಷ ಶಕ್ತಿ ಎಂಥದ್ದು ಅನ್ನಲಿಕ್ಕೆ ಇಲ್ಲಿ ವ್ಯಕ್ತ ಆಗ್ತದೆ. ಆ ನೀರೆಲ್ಲ ವಿಷವಾಗಿದ್ದರೆ ಶ್ರೀಕೃಷ್ಣ ತನ್ನ ದೃಷ್ಟಿಯನ್ನು ಬೀರಿದ. ಆ ನೀರಿನಲ್ಲಿ ವಿಷದ ದೃಷ್ಟಿ ಬೀರಿದ ಕೂಡಲೇ ವಿಷವನ್ನೆಲ್ಲ ಕಣ್ಣಿನಿಂದ ಆಕರ್ಷಣೆ ಮಾಡಿಬಿಟ್ನಂತೆ. ಇದು ಸಾಮಾನ್ಯ ಮನುಷ್ಯರಿಗೆ ಸಾಧ್ಯನಾ? ನೀರಿನಲ್ಲಿ ವಿಷ ಸೇರಿದೆ, ನಾವು ನೀರನ್ನು ದಿಟ್ಟಿಸಿ ನೋಡಿದ ಕೂಡಲೇ ವಿಷ ಎಲ್ಲ ಪರಿಹಾರ ಆಗಿಬಿಡ್ತದ? ಕೃಷ್ಣನ ಶಕ್ತಿ ಅಂಥದ್ದು ಅಂತ ಹೇಳ್ತಾರೆ. ದೃಷ್ಟ್ವಾ ನಿಜಾಶ್ರಯ ಜನಸ್ಯ ಬಹೋಸ್ಸು ದುಃಖಂ ಕೃಷ್ಣ ಸ್ವಭಕ್ತಮಪಿ ನಾಗಮಮರ್ದ. ಶ್ರೀಕೃಷ್ಣನ ಚರಿತ್ರೆ ಅಂದರೆ ಸಾಮಾನ್ಯ ಅಲ್ಲ. ಕೃಷ್ಣನ ನೋಟ ಸಾಕು, ಎಲ್ಲರ ದುಃಖವನ್ನು ಪರಿಹಾರ ಮಾಡಿಬಿಡ್ತದೆ. ನೀರು ನಿರ್ವಿಷವಾಗಿ ಬಿಡ್ತದೆ. ಹಾಗಾಗಿ ಕೃಷ್ಣನ ಕೃಪಾದೃಷ್ಟಿಯನ್ನು ನಾವು ಯಾವಾಗಲೂ ಅನುಸಂಧಾನ ಮಾಡಬೇಕು. ಹೇ ಕರುಣಾರಸ ಪೂರಿತನಾದ ಭಗವಂತ, ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಕರುಣಾರಸ ಪೂರಿತವಾದ ಲೋಚನಗಳಿಂದ ನನ್ನನ್ನು ನೋಡು, ನನ್ನ ಮೇಲೆ ನಿನ್ನ ಕೃಪಾದೃಷ್ಟಿಯನ್ನು ಹರಿಸು ಅಂತ ಪ್ರಾರ್ಥನೆ ಮಾಡಬೇಕು. ಅವತ್ತಿನ ರಾತ್ರಿ ಕಾಡಿಗೆ ಬೆಂಕಿ ಹತ್ತಿತು. ಗೋವುಗಳಿಗೆ ಬೆಂಕಿಯ ದಾಹ. ಬೆಂಕಿಯ ಕಿಡಿಗಳೆಲ್ಲ ಹುಲ್ಲಿನ ರಾಶಿ ಮೇಲೆ ಬೀಳ್ತಾ ಇದೆ. ಹುಲ್ಲು ಧಗಧಗ ಉರಿತಾ ಇದೆ. ಅಗ್ನಿಯಿಂದ ಆದ ಅವಘಡ. ಗೊಲ್ಲಬಾಲಕರು ಕೃಷ್ಣನನ್ನು ಶರಣು ಬಂದರು.
ಕಾಳಿಂಗ ಮರ್ದನ ಆದದ್ದು ರಾತ್ರಿನೇ ಈ ಘಟನೆ ನಡೆದಿದೆ ಅಂತ ಹೇಳ್ತಾರೆ. ಕೃಷ್ಣ ಏನು ಮಾಡಿದ? ಆ ಗೊಲ್ಲ ಬಾಲಕರು ನೋಡ್ತಿದ್ದಂತೆ ನೀವ್ಯಾರೂ ಹೆದರಬೇಕಿಲ್ಲ, ನಾನಿದ್ದೇನೆ ಅಂತ ಬೆಂಕಿ ಹತ್ತಿರದಲ್ಲೇ ಬಂದ. ಏನು ಮಾಡ್ತಾನೆ ಕೃಷ್ಣ? ಬೆಂಕಿ ಹತ್ತಿರ ಹೋಗ್ತಿದ್ದಾನಲ್ಲ ಅಂತ ಬೆಂಕಿಯನ್ನೆಲ್ಲ ಬಾಯಿಯಿಂದ ಪಾನ ಮಾಡಿಬಿಟ್ಟ. ಯಾರಾದರೂ ಬೆಂಕಿ ಕುಡಿದದ್ದು ಅಂತ ಕೇಳ್ತೀರಾ? ಕೆಲವು ಕಡೆ ಬೆಂಕಿಯನ್ನು ಕೂಡ ನಾಲಿಗೆ ಮೇಲೆ ಅಂಟಿಸ್ಕೊಳ್ತಾರೆ ಇತ್ತೀಚೆಗೆ. ಅದೇನೋ ಒಂದು ಎಣ್ಣೆ, ಅದು ವಿಚಿತ್ರವಾದ ಎಣ್ಣೆಗೆ ಬೆಂಕಿ ಹಚ್ಚಿದರೂ ಕೂಡ ಅದು ಸುಡಲ್ಲಂತೆ. ಆ ಥರ ಕೃಷ್ಣ ಮಾಡಿದ್ದಲ್ಲ, ನೇರವಾಗಿ ಬೆಂಕಿಯನ್ನೇ ಪಾನ ಮಾಡಿದ. ದಾವಾಗ್ನಿ ಮುದ್ಧತ ಬಲಂಚ ಪಪೌ ವ್ರಜಾರ್ಥೇ. ಯಾರಿಗೋಸ್ಕರ? ವ್ರಜಾರ್ಥೇ ಪಪೌ, ನಂದಗೋಕುಲದ ಗೋವುಗಳಿಗಾಗಿ, ಗೋಪಾಲಕರಿಗಾಗಿ. ನಾನು ಬೆಂಕಿ ಕುಡಿದ್ರೂ ಪರವಾಗಿಲ್ಲ, ನನ್ನ ಭಕ್ತರಿಗೆ ಮಾತ್ರ ಬೆಂಕಿಯ ದಾಹ ಆಗಬಾರ್ದು ಅನ್ನಂತೆ ಕೃಷ್ಣ. ಇಷ್ಟು ಕರುಣಾಶಾಲಿಯಾದ ದೈವ ಮತ್ತೊಬ್ಬನಿದ್ದಾನ? ಬಹಳ ವಿಚಿತ್ರವಾದ ಘಟನೆ, ಅದ್ಭುತವಾದ ಘಟನೆ. ಈ ಚರಿತ್ರೆಯ ಸಂದೇಶ ಏನು? ಕೃಷ್ಣ ತನ್ನ ಭಕ್ತರಿಗಾಗಿ ಬೆಂಕಿಯನ್ನೂ ಪಾನ ಮಾಡಬಲ್ಲ. ನಾವು ಕೃಷ್ಣನಿಗಾಗಿ ಒಂದು ಏಕಾದಶಿ ಉಪವಾಸ ಮಾಡಲಿಕ್ಕೆ ಹೊರಡ್ತೇವೆ. ಅರೆ ಎಷ್ಟು ಉಪವಾಸ, ಎಷ್ಟು ಕಠಿಣ, ಎಷ್ಟೆಲ್ಲ ದೇವರಿಗೋಸ್ಕರ ನಾವು ಬಿಡಬೇಕು, ತ್ಯಾಗ ಮಾಡಬೇಕು ಅಂತೀವಿ. ಕೃಷ್ಣ ಅಂದ, ನಾನು ನಿಮಗೋಸ್ಕರ ಬೆಂಕಿ ಕುಡಿಲಿಕ್ಕೂ ಇದ್ದೇನೆ, ನೀವು ನನಗೋಸ್ಕರ ಏನು ಕುಡಿತೀರಿ ಅಂತ ಕೇಳ್ತಾನೆ. ಇನ್ನೊಂದರ್ಥ, ತನ್ನ ಭಕ್ತರಿಗಾಗುವ ದಾಹವನ್ನು, ಯಾವುದೇ ದಾಹ ಇರಲಿ, ಅದನ್ನು ಕೃಷ್ಣ ಸಹಿಸದೆ ತಾನೇ ಪರಿಹಾರ ಮಾಡ್ತಾನೆ ಅನ್ನಲಿಕ್ಕೆ ಇದು ಚರಿತ್ರೆ. ಬೆಂಕಿಯ ದಾಹ ಗೋಪಾಲಕರಿಗಾದರೆ, ಇವತ್ತು ನಮಗೆಲ್ಲ ಬಡತನದ ದಾಹ, ನಾನಾ ರೀತಿ ಆರ್ಥಿಕವಾಗಿ ನಾವು ಸೋತು ಸುಣ್ಣಾಗ್ತಾ ಇದ್ದೇವೆ. ಆರ್ಥಿಕ ಮುಗ್ಗಟ್ಟು. ಕೆಲವರಿಗೆ ಒಳ್ಳೆಯ ಆರ್ಥಿಕತೆ ಚೆನ್ನಾಗಿದೆ, ಆದರೆ ರೋಗಗಳ ದಾಹ, ಮೈ ತುಂಬ ರೋಗಗಳು ಬರ್ತಿದ್ದಾವೆ, ಅವರಿಗೆ ರೋಗದ ದಾಹ. ಕೆಲವರಿಗೆ ರೋಗ ಇಲ್ಲ, ಆರ್ಥಿಕತೆಯ ಸಮಸ್ಯೆನೂ ಇಲ್ಲ, ಕುಟುಂಬದಲ್ಲಿ ಏನೋ ಒಂದು ಮಾನಸಿಕ ತೊಳಲಾಟ, ಅವರಿಗೆ ಕುಟುಂಬದಲ್ಲಿ ಸಮಸ್ಯೆ. ಅದು ಬೆಂಕಿಗಿಂತ ತೀಕ್ಷ್ಣವಾಗಿ ಉರಿತಿರ್ತದೆ ಮನೆಯ ಕುಟುಂಬ ಸಮಸ್ಯೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಡು ಬೆಂಕಿಯ ಜ್ವಾಲೆಗಳು ನಾಲಿಗೆ ಚಾಚಿ ಅವರನ್ನು ಸುಡಲಿಕ್ಕೆ ಬರ್ತಾ ಇದೆ. ನಮ್ಮ ಸಾಮರ್ಥ್ಯ ಸಾಲ್ತಾ ಇಲ್ಲ ಆ ಸಮಸ್ಯೆ ಪರಿಹಾರ ಮಾಡಿಕೊಳ್ಳಿಕ್ಕೆ. ಕೃಷ್ಣನನ್ನು ಮೊರೆ ಹೋದರೆ ಕೃಷ್ಣ ತಾನೇ ಬೆಂಕಿಯನ್ನು ಪಾನ ಮಾಡಿ ಗೊಲ್ಲರನ್ನು ರಕ್ಷಿಸಿದಂತೆ ನಮ್ಮನ್ನು ಆ ದಾಹದಿಂದ ರಕ್ಷಣೆ ಮಾಡ್ತಾನೆ ಅನ್ನೋ ಸಂದೇಶ ಈ ಚರಿತ್ರೆಯಿಂದ ತಿಳಿಲಿ ಅಂತ ಹೇಳ್ತಾರೆ. ಹೀಗೊಂದು ಕಥೆ ನಡೀತು. ಒಬ್ಬ ರಾಕ್ಷಸ ಅಸುರ ಇದ್ದ. ಆತನ ಹೆಸರು ಉಗ್ರಾಸುರ ಅಂತ. ಹೆಸರೇ ಉಗ್ರ ಅಂತ ಇಟ್ಟುಕೊಂಡಿದ್ದಾನೆ. ಅವನು ತಪಸ್ಸು ಮಾಡಿದ. ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಪ್ರತ್ಯಕ್ಷೀಕರಿಸ್ಕೊಂಡ. ಏನು ಬರಬೇಕು? ಏನಿಲ್ಲ, ಯಾರೂ ಇರಬಾರ್ದು, ನಾನೊಬ್ಬನೇ ಇರಬೇಕು ಅಂತ ಕೇಳಿದ. ಜಗತ್ತಿನಲ್ಲಿ ಯಾರೊಬ್ಬರೂ ಇರಬಾರ್ದು, ನಾನೊಬ್ಬನೇ ಇರಬೇಕು. ಕೆಲವರು ಕಾಫೀರಂತ ಶಬ್ದವನ್ನು ಬಳಸ್ತಾರೆ. ಕಾಫೀರರು ಅಂತ, ಮೂರ್ತಿ ಪೂಜೆ ಮಾಡೋರೆಲ್ಲರೂ ಕೂಡ ಈ ಶಬ್ದದಿಂದ ಕರೆಸ್ಕೊಳ್ತಾರೆ. ಅವರು ಯಾರೂ ಉಳಿಬಾರ್ದು, ನಾನೊಬ್ಬನೇ ಉಳಿಬೇಕು ಅನ್ನುವ ಭಾವದಿಂದ ಆತ ತಪಸ್ಸು ಮಾಡಿ ವರ ಕೇಳಿದಾನೆ. ಜಗದಭಾವ ಕೃತೈಕ ಬುದ್ಧಿ. ಇದನ್ನು ಸಾಧನೆ ಮಾಡಲಿಕ್ಕೆ ಯಾಕೆ ಸಾಧ್ಯ? ಯಾರೂ ಇರಬಾರ್ದು ಅಂತ ವರ ಕೇಳಿದರೆ ಇದನ್ನು ಬರಬೇಕಲ್ಲ, ಸರಿಯಾಗಬೇಕಲ್ಲ. ಅದಕ್ಕೆ ಆತ ಏನು ಮಾಡಿದ? ನಾನೊಂದು ಮರದ ರೂಪ ತಾಳ್ತೇನೆ, ಒಂದು ವೃಕ್ಷ, ಆ ರೂಪದಲ್ಲಿ ಸೇರ್ತೇನೆ, ಅದರಿಂದ ದುರ್ಗಂಧವನ್ನು ಎಲ್ಲೆಡೆಯಲ್ಲೂ ಬರೋ ಹಾಗೆ ಮಾಡ್ತೇನೆ. ದುರ್ವಾಸನೆ ಆ ಗಂಧದ ರೂಪದಲ್ಲಿ, ಆ ದುರ್ವಾಸನೆಯ ರೂಪದಲ್ಲಿ ಎಲ್ಲ ಕಡೆಯಲ್ಲಿ ಹಬ್ಬುತ್ತೇನೆ.
ಯಾರ ಮೂಗಿಗೆ ಅದು ದುರ್ವಾಸನೆ ಬಡಿತದೆ ಅವರೆಲ್ಲ ರೋಗಿಗಳಾಗಬೇಕು. ರೋಗಕ್ಕೆ ಏನು ಔಷಧಿ ಉಪಚಾರಗಳಿಲ್ಲ ಅಂತ ಆಗ್ತದೆ, ಅವರೆಲ್ಲ ಸಾವು ಅನುಭವಿಸಬೇಕು. ಹೀಗೆ ಇಡೀ ಪ್ರಪಂಚ ಒಂದಲ್ಲ ಒಂದು ದಿವಸ ಈ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿ ಯಾರೂ ಇಲ್ಲ ಅಂತ ಹೇಗೆ ನಾಶ ಆಗ್ತಾರೋ, ನನ್ನಿಂದ ಹಾಗೆ ಜಗತ್ತಿಲ್ಲ ಅಂತ ಆದರೆ ಸಾಕು ಅಂತ. ಬ್ರಹ್ಮದೇವರು ಸರ್ವಜ್ಞರು, ಮುಂದಾಲೋಚನೆ ಮಾಡಿದರು. ಸರಿ ಬಿಡು, ಇನ್ನೊಬ್ಬ ಭೂಭಾರ ಕೃಷ್ಣ ಅವನನ್ನು ಹ್ಯಾಕೆ ಸಂಹರಿಸಬೇಕು ಗೊತ್ತು, ಮಾಡೇ ಮಾಡ್ತಾನೆ ಅಂತ ವರ ಕೊಟ್ಬಿಟ್ರು. ಇವನೇನು ಮಾಡಿದ, ಆ ವೃಂದಾವನ ಗೋಕುಲದ ಹತ್ತಿರ ಹೋಗಿ ಒಂದು ಮರವಾಗಿ ಬೆಳೆದ. ಎಲ್ಲೆಡೆಯಲ್ಲಿ ದುರ್ಗಂಧ ಬೀರ್ತಾ ಇದ್ದ. ತದ್ಗಂಧತೋ ನೃಪಶು ಮುಖ್ಯ ಸಮಸ್ತ ಭೂತಾನ್ಯಾಪುರ್ಮೃತಿಂ ಬಹಳ ರೋಗ ನಿಪೀಡಿತಾನಿ. ತದ್ಗಂಧತಃ, ಈ ಮರದ ಗಂಧದಿಂದಲೇ ಎಷ್ಟೋ ಮನುಷ್ಯರಿಗೆ ಕಾಯಿಲೆ ಬರಲಿಕ್ಕೆ ಶುರು ಆಯಿತು. ಯಾವುದೋ ಆಕಳು ಅಲ್ಲಲ್ಲಿ ಮೇಯ್ತಾ ಅವಕ್ಕೇನು ಗೊತ್ತಾಗ್ತದೆ, ಆಕಳುಗಳು ಆಹಾರ ಹುಡುಕೊಂಡು ಹೋಗಬೇಕಾದ್ರೆ ವಾಸನೆಯಿಂದ ಹೋಗ್ತಾವಂತೆ, ವಾಸನೆ ಹಿಡಿದು ಹೋಗ್ತಾವೆ. ಪಾಪ ಅವು ಮೂಗಿನಿಂದ ವಾಸನೆ ತಗೊಳ್ಳುವಾಗ ಈ ವಾಸನೆ ಹೋಗಿಬಿಟ್ಟಿದೆ, ಅದರಿಂದ ರೋಗ ಬಂದಿದೆ. ವೈದ್ಯರು ಯಾರು ಉಪಚಾರ ಮಾಡಿದರೂ ಪರಿಹಾರ ಆಗದೇ ಇರುವ ರೋಗ ಬಂದುಬಿಡ್ತು. ಬಹಳ ರೋಗ ನಿಪೀಡಿತಾನಿ, ಬಹಳಷ್ಟು ರೋಗ ಬರಲಿಕ್ಕೆ ಶುರು ಆಯಿತು. ಕೃಷ್ಣನಿಗೆ ವಿಷಯ ಮುಟ್ತಂತೆ. ಕೃಷ್ಣ ವೃಂದಾವನದ ಸುತ್ತಮುತ್ತಲು, ಗೋಕುಲದ ಸುತ್ತಮುತ್ತಲು ಆಕಳುಗಳು ಯಾವ್ಯಾವುದೋ ರೋಗಕ್ಕೆ ತುತ್ತಾಗ್ತಾ ಇದ್ದಾವೆ. ಕೆಲವು ಮನುಷ್ಯರು ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ, ಔಷಧೋಪಚಾರ ನಡೀತಾ ಇಲ್ಲ, ನಾಟ್ತಾ ಇಲ್ಲ, ಏನಾದರೂ ಪರಿಹಾರ ಹೇಳಬೇಕು. ಕೃಷ್ಣ ಸರ್ವಜ್ಞ, ಬ್ರಹ್ಮ ಕೊಟ್ಟ ವರ ಇದೆ ಅಂತ ಗೊತ್ತಾಯಿತು. ಆ ಮರದ ಬಳಿಗೆ ಬಂದ. ಆ ಮರ ನೋಡಲಿಕ್ಕೆ ಮರ, ಒಳಗಡೆಯಲ್ಲಿ ಅಸುರ ಇದ್ದಾನೆ. ಇದೆಲ್ಲ ನಿಮಗೆ ಗೊತ್ತಾಗುವ ಕಥೆನಾ? ನೋಡಿ, ಈ ಕಥೆಯನ್ನು ಹೇಳ್ತಾರೆ. ಅವನಿಗೆ ಉಗ್ರ ಅಂತ ಹೆಸರು. ಅವನೊಬ್ಬ ಅಸುರ, ಮರದ ರೂಪದಲ್ಲಿ ಬೆಳೆದು ಅವನ ದುರ್ಗಂಧದಿಂದ ಎಲ್ಲರಿಗೆ ರೋಗ ಹಬ್ಬಿ ಹರಡಿ ಜಗತ್ತನ್ನು ಇಲ್ಲ ಅಂತ ನಾಶ ಮಾಡಲಿಕ್ಕೆ ಹೊರಟವನು ದೊಡ್ಡ ಉಗ್ರಗಾಮಿ. ಅವತ್ತು ಒಬ್ಬನೇ ಉಗ್ರ, ಇವತ್ತು ತುಂಬ ಜನ ಉಗ್ರರಿದ್ದಾರೆ. ಅವತ್ತು ಅವನು ದುರ್ಗಂಧದಿಂದ ರೋಗಗಳನ್ನು ಹರಡ್ತಾ ಇದ್ದ. ಇವತ್ತು ರೋಗಗಳನ್ನು ಹರಡಲಿಕ್ಕೆ ಅಂತ ಒಂದು ಮಾಫಿಯಾನೇ ಹುಟ್ಟುಕೊಂಡಿದೆ. ಎಷ್ಟೋ ಜನ ತಗೊಳ್ಳುವ ಮಾತ್ರೆಗಳು ಒಂದು ರೋಗಕ್ಕೆ ಔಷಧಿ ಆಗಿರ್ತದಂತೆ, ಹೊಸ ರೋಗ ಹುಟ್ಟಾಕಿರ್ತದಂತೆ. ಇಂಥ ಎಲ್ಲ ವಿಚಿತ್ರ ನಡೆದಿದೆ ಇವತ್ತು. ಅಂದರೆ ಲೋಕಕ್ಕೆ ಕ್ಷಯ ಮಾಡಬೇಕು. ಕ್ಷಯಾಯ ಜಗತೋ ಅಹಿತಾಹ ಅಂತಾನೆ ಕೃಷ್ಣ. ಲೋಕ ನಾಶ ಆಗಬೇಕು, ನಾನೊಬ್ಬ ಇರಬೇಕು ಅನ್ನೋ ಸ್ವಾರ್ಥಿಗಳ ಸಂಖ್ಯೆ ಜಾಸ್ತಿ. ಆ ಉಗ್ರಾಸುರನನ್ನು ಕೃಷ್ಣ ಬ್ರಹ್ಮನಿನ ವರದಿಂದ ಅವಧ್ಯನಾಗಿದ್ದರೂ ತನ್ನ ಶಕ್ತಿಯಿಂದ, ತನ್ನದೇ ಬಾಹುಬಲದಿಂದ ಆ ಮರವನ್ನು ಶೀಳಿ ಒಳಗಿದ್ದ ರಾಕ್ಷಸನನ್ನು ಸಂಹಾರ ಮಾಡಿದ್ದಂತೆ. ಹೀಗೆ ಕೃಷ್ಣ ಉಗ್ರಾಸುರನ ಸಂಹಾರ ಮಾಡಿದ ಅನ್ನೋ ಕಥೆ ಬರ್ತದೆ. ಅವನೊಬ್ಬನೇ ಅಲ್ಲ, ಗೋವುಗಳ ರೂಪದಲ್ಲಿಯೂ ಎಷ್ಟೋ ದೈತ್ಯರು ಬರ್ತಿದ್ರಂತೆ. ಅವರನ್ನು ಕೃಷ್ಣ ಸಂಹಾರ ಮಾಡಿದ. ಕೃಷ್ಣ ಕೊಂದದ್ದು ಒಬ್ಬರನ್ನ ಇಬ್ಬರನ್ನ ಅಂತ ಅಂದ್ಕೊಳ್ಬೇಡಿ, ಬಹಳ ಜನರನ್ನು ಕೊಂದಿದ್ದಾನೆ. ಆದರೆ ಯಾರ್ಯಾರನ್ನು ಕೊಂದಿದ್ದಾನೆ, ಒಬ್ಬರ ಸಂಹಾರವೂ ಸ್ವಾರ್ಥಕ್ಕಲ್ಲ. ಯಾಕಂದರೆ ಇತ್ತೀಚೆಗೆ ಕೊಲ್ಲೋದು ಒಂದು ಧರ್ಮ ಅಧರ್ಮ ಅನ್ನೋ ಚರ್ಚೆಯಲ್ಲಿ ಇನ್ನೂ ಉಳಿದಿದೆ. ಮತ್ತು ಕೊಂದ ಮೇಲೆ ಸಾಕ್ಷಿ ಬೇರೆ ಕೇಳ್ತಾರೆ. ಉಗ್ರರನ್ನೇ ಕೊಂದರೂ ಸಾಕ್ಷಿ ಏನು ಅಂತ ಕೇಳುವ ವಿಚಿತ್ರವಾದ ಪರಿಸ್ಥಿತಿ ಇವತ್ತು. ಕೃಷ್ಣ ಸಾಕ್ಷಿ ಕೇಳೋ ಸಂದರ್ಭ ಇರಲಿಲ್ಲ ಅಲ್ಲಿ ಕೃಷ್ಣನಿಗೆ. ಆದರೆ ಸಮಾಜಕ್ಕೆ ಯಾವುದು ಒಳಿತಾಗ್ತದೋ ಅದನ್ನೆಲ್ಲ ತನ್ನ ಪರಾಕ್ರಮದಿಂದ ಮಾಡಿದ ಕೃಷ್ಣ. ಒಂದೆಡೆ ಭೂಭಾರ ಹರಣನೂ ಆಗಬೇಕು, ಸಮಾಜಕ್ಕೆ ಒಳಿತಾಗಬೇಕು. ಬ್ರಹ್ಮ, ಶಿವ, ಸ್ಕಂದ, ಪಾರ್ವತಿ, ಗಣಪತಿ ಎಂಥವರು ವರ ಕೊಟ್ಟಿದ್ರು, ಆ ವರ ಸತ್ಯ ಆಗದಿದ್ದರೂ ಪರವಾಗಿಲ್ಲ, ಸಮಾಜಕ್ಕೆ ಕಲ್ಯಾಣ ಆಗಬೇಕು ಅಂತ ಕೃಷ್ಣ ಮಾಡ್ತಾ ಬಂದಂತೆ. ಇದು ಉಗ್ರಾಸುರನ ಸಂಹಾರದ ಕಥೆ.
ಕೃತ್ವಾ ಬಭಂಜ ವಿಷವೃಕ್ಷಮಮುಂಬಲೇನ ತಸ್ಯಾನುಗೈ ಸಹ ತದಾ ಕೃತಿಭಿಃ ಸಮಸ್ತೈಃ. ಮೊದಲು ಒಂದೇ ಮರ ಇತ್ತಂತೆ. ಆ ಉಗ್ರಾಸುರನ ಒಂದು ಮರ ಬೆಳೆದಿತ್ತು. ಬರ್ತಾ ಬರ್ತಾ ಆ ಉಗ್ರಾಸುರನ ಅನುಯಾಯಿಗಳು ಅದೇ ಥರನೇ ಮರಗಳಾಗಿ ಬೆಳೆದಿದ್ವಂತೆ. ಹತ್ತತ್ರದಲ್ಲಲ್ಲ, ಹತ್ತತ್ರದಲ್ಲೇ ಬೆಳೆದ್ರೆ ಉಪಯೋಗ ಆಗಲ್ಲ ಅಂತ ಸ್ವಲ್ಪ ದೂರದಲ್ಲಿ ಮರಗಳಾಗಿ ಬೆಳೆದಿದ್ರಂತೆ. ಕೃಷ್ಣ ಸರ್ವಜ್ಞ. ಯಾರ್ಯಾರು ಉಗ್ರಾಸುರನ ಭೃತ್ಯರಿದ್ದರೋ ಇವತ್ತೆಲ್ಲ ಅದರದ್ದು ಹೆಸರು ಬದಲಾಗಿದೆ ಅಷ್ಟೆ. ಇವತ್ತು ತಮ್ಮನ್ನು ತಾವು ಸತ್ರೂ ಪರವಾಗಿಲ್ಲ, ತಮ್ಮನ್ನು ಹನನ ಮಾಡಿಕೊಂಡ್ರೂ ಪರವಾಗಿಲ್ಲ, ಅಲ್ಲಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಇನ್ನಿಷ್ಟು ಜನ ಸತ್ರಲ್ಲ ಅಷ್ಟು ಸಾಕು ಅನ್ನೋರು ಎಷ್ಟು ಜನ ಇದ್ದಾರೆ ಉಗ್ರರು. ಸ್ಲೀಪರ್ ಸೆಲ್ಸ್, ಆ ರೀತಿ ಉಗ್ರಗಾಮಿಗಳು. ಕೃಷ್ಣ ಅಂಥವರನ್ನು ಸಂಹರಿಸಿದ ಅನ್ನೋದು ಶ್ರೀಕೃಷ್ಣನ ಸಮಾಜದ ಮೇಲಿರುವ ಕಳಕಳಿಗೆ ನಿದರ್ಶನ. ಶೌರ್ಯ ಮೆರೆದ ಕಥೆ. ಇಂಥವುಗಳನ್ನೆಲ್ಲ ನಾವು ಚಿಂತನೆ ಮಾಡಬೇಕು. ನಮ್ಮ ಬದುಕಿನಲ್ಲಿ ಬಹಳಷ್ಟು ಉಗ್ರಗಾಮಿಗಳು ರೋಗ ರುಜಿನದ ರೂಪದಲ್ಲಿಯೂ ನಮ್ಮನ್ನು, ನಮ್ಮ ಮನಸ್ಸನ್ನು ಕದಡ್ತಾ ಇರ್ತಾರೆ. ಇವತ್ತು ನಮಗೆಷ್ಟು ರೋಗಗಳು ಬಂದಿದೆ. ಎಲ್ಲ ರೋಗಗಳು ತಾನಾಗೇ ಬಂದಿದೆ ಅಂತ ಭಾವಿಸಬೇಡಿ. ಕೆಲವು ರೋಗಗಳು ಹುಟ್ಟಿಸಿ ತರಿಸ್ತಿದ್ದಾರೆ. ಮೊನ್ನೆ ಬಂದ ರೋಗದ ಬಗ್ಗೆ ಸಂಶೋಧನೆ ಮಾಡಲಿಲ್ವೇ? ಎಲ್ಲೋ ಒಂದಿದ್ದ ಒಂದು ಪಕ್ಷಿ, ಆ ಪಕ್ಷಿಯ ಜ್ವರ ಅಂತೆ, ಅದು ಇನ್ನೆಲ್ಲೋ ಸೇರಿಕೊಳ್ತು, ಇನ್ನೆಲ್ಲೋ ವೈರಸ್ ಆಗಿ ಇನ್ಯಾವುದೋ ದೇಶಕ್ಕೆ ಬಂದು ಅರೇ ಎಂಥೆಂಥ ವಿಚಿತ್ರ ನಡೆದೋಯ್ತು. ಇವರೆಲ್ಲ ಉಗ್ರಾಸುರನ ಸಂತತಿಯವರೇ ಒಂದರ್ಥದಲ್ಲಿ. ಮತ್ತಿನ್ನೇನು ಹೇಳಲಿಕ್ಕೆ ಸಾಧ್ಯ? ಇತಿಹಾಸ ನೋಡಿದಾಗ ಇಂಥವರೆಲ್ಲರೂ ಇದ್ದರು ಅಂದರೆ ಈಗ ಮೊನ್ನೆ ಬಂದದ್ದು ಕೂಡ ಮತ್ತು ಅದೇ ಥರದ ಸಂತತಿನೇ ಅಲ್ವೇ? ಹಾಗಾಗಿ ಅಂಥವರನ್ನು ನಾವು ನಾಶ ಮಾಡಲಿಕ್ಕೆ ಸಮರ್ಥರಾಗದೇ ಹೋದರೂ ಶ್ರೀಕೃಷ್ಣನನ್ನು ಮೊರೆ ಹೋದರೆ ಮಾತ್ರ ತಡೆಗಟ್ಟಲಿಕ್ಕಾಗ್ತದೆ, ದೂರ ಮಾಡಿಕೊಳ್ಳಿಕ್ಕಾಗ್ತದೆ ಅನ್ನೋ ಸಂದೇಶವನ್ನು ಶ್ರೀಕೃಷ್ಣನ ಈ ಚರಿತ್ರೆ ತಿಳಿಸ್ತದೆ. ನೀಲ ಅಂತ ಒಬ್ಬಳು ಭಗವಂತನನ್ನೇ ವಿವಾಹ ಮಾಡಿಕೊಳ್ಬೇಕು ಅಂತ ಆಸೆಪಟ್ಟ ಭಕ್ತಳು. ವಿಚಿತ್ರ ಭಕ್ತರಿದ್ದಾರೆ ಕೃಷ್ಣನಿಗೆ. ಭಕ್ತರು ವಿಚಿತ್ರ ಅಂದರೆ ಭಕ್ತರು ಭಕ್ತಿ ಮಾಡೋದು ಒಂದೇ ರೀತಿ ಆದರೂ ಅವರ ಅಭಿಲಾಷೆಗಳು ವಿಚಿತ್ರ ಅಂತ ಅರ್ಥ ಅಷ್ಟೆ. ಕೃಷ್ಣ ಅಂದ, ನಾನೇ ಸೃಷ್ಟಿ ಮಾಡಿದ ಭಕ್ತರು, ಅಭಿಲಾಷೆಗಳು ವಿಚಿತ್ರ ಯಾಕೆ ಅಂದರೆ ನಾ ವಿಚಿತ್ರ, ಅದಕ್ಕೆ ನನ್ನ ಭಕ್ತರು ವಿಚಿತ್ರ ಅಂದ ಕೃಷ್ಣ. ಬಹಳ ಅದ್ಭುತವಾದ ಚರಿತ್ರೆ. ಯಶೋಧಾದೇವಿಗೆ ಒಬ್ಬ ಸಹೋದರನಿದ್ದ. ಯಶೋದೆಯ ಸಹೋದರನ ಹೆಸರು ಕುಂಭಕ ಅಂತ. ಆ ಕುಂಭಕನಿಗೆ ಮಗಳಾಗಿ ಹುಟ್ಟಿದವಳು ನೀಲ ಅಂತ. ಇವಳು ಶ್ರೀಕೃಷ್ಣ ಉಪನಯನ ಮಾಡಿಸ್ಕೊಳ್ಳೋಕ್ಕಿಂತ ಮೊದಲು ನನ್ನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಏನೆಲ್ಲ ಕೇಳ್ಕೊಂಡಿರ್ತಾರೆ, ಅದಕ್ಕೆ ವಿಚಿತ್ರ ಅಂತ ಹೇಳಿದೆ. ಆಯಿತು ಅಂತ ಕೃಷ್ಣ. ಆದರೆ ಕುಂಭಕ ಇದ್ನಲ್ಲ ಆತ, ಆ ತಂದೆ ತನ್ನ ಮಗಳನ್ನು ವಿವಾಹ ಮಾಡಿ ಕೊಡಬೇಕು. ಹ್ಯಾಕೆ ಕೊಡಬೇಕು? ಅವನೊಂದು ಪಣ ಇಟ್ಟ. 7 ಎತ್ತುಗಳನ್ನು ಸಾಕಿದ್ನಂತೆ, ದಷ್ಟಪುಷ್ಟವಾದ ಎತ್ತುಗಳು. ಪುರುಷರಲ್ಲಿ ಅವರ ಶೌರ್ಯ ಪರೀಕ್ಷೆ ಆಗಬೇಕು, ಅಂದರೆ ಮಾತ್ರ ನನ್ನ ಮಗಳನ್ನು ಕೊಡ್ತೇನೆ ಅಂತಿದ್ನಂತೆ. ಇಂಥವೆಲ್ಲ ನೋಡ್ಲಿಕ್ಕೆ ಬಹಳ ಕಡಿಮೆ ಆಗಿದೆ ಇತ್ತೀಚೆಗೆ. ಎಂಥೆಂಥ ಕನ್ಯಾದಾನ ನಡೀತಿತ್ತು ಅಂತ ಕೇಳಿದ್ರೆ ಆಶ್ಚರ್ಯ ಆಗ್ತದೆ. ಈ ಚರಿತ್ರೆಗಳೇ ಅದ್ಭುತ. 7 ಎತ್ತುಗಳು. ಆ 7 ಎತ್ತುಗಳನ್ನು ಹಗ್ಗ ಬಿಟ್ಟು ಕಳಿಸ್ತಾರೆ. ಅವರ ಅಭಸ್ಯದಿಂದ ಓಡ್ತಾವೆ. ಅವುಗಳ ಹಗ್ಗ ಹಿಡಿದು 7 ಒಟ್ಟು ತಂದು ಯಾರು ಕಟ್ತಾನೋ ಅವನಿಗೆ ನನ್ನ ಮಗಳನ್ನು ಕೊಡ್ತೇನೆ, ಅವನು ನಿಜವಾದ ಪೌರುಷವಂತ ಅಂತ ಆತ. ಆಯಿತು ಅಂದ ಕೃಷ್ಣ. ಅವಳಿಗೆ ಜನ್ಮಾಂತರದಲ್ಲಿ ಕೃಷ್ಣನನ್ನೇ ವಿವಾಹ ಮಾಡಿಕೊಳ್ಳೋ ಆಸೆ. ತಪಸ್ಸು ಮಾಡಿ ಕೇಳ್ಕೊಂಡಿದ್ದಾಳೆ. ದೇವರ ಭಕ್ತಳು. ಮೇಲಾಗಿ ಕೃಷ್ಣನ ತಾಯಿ ಯಶೋದೆಯ ಸಹೋದರನ ಮಗಳು.
ಅದಕ್ಕೆ ಕೃಷ್ಣ ಏನು ಮಾಡಿದ, ಅವಳ ಅಪೇಕ್ಷೆಗೆ ತಕ್ಕಂತೆ ಬೆಟ್ಟದಂತಹ 7 ಎತ್ತುಗಳನ್ನು ತಾನೇ ಓಡಿ ಶೌರ್ಯ ಮೆರೆದು ಒಂದೇ ಒಂದು ಸಾಲಿನಲ್ಲಿ ಹಗ್ಗಗಳನ್ನು ಕಟ್ಟಿ ನಿಲ್ಲಿಸಿ ತಂದು ತೋರಿಸಿದ ಕುಂಭಕನಿಗೆ. ಮಗಳನ್ನು ಕೊಡ್ತೀಯಾ ಇಲ್ಲ ಅಂದ. ನೋಡಿದರೆ ಅವುಗಳು 7 ದೈತ್ಯರು, ಅದು ಅವನಿಗೆ ಗೊತ್ತಿಲ್ಲ. ಆದರೆ ಕೃಷ್ಣ ಅವುಗಳನ್ನು ಸಂಹರಿಸಿ ನೀಲೆಯನ್ನು ವಿವಾಹ ಮಾಡಿಕೊಂಡ ಅನ್ನೋ ಕಥೆ ಪುರಾಣದಲ್ಲಿ ಬರ್ತದೆ. ಅದನ್ನೂ ಕೂಡ ಭಗವತ್ಪಾದರು ತಿಳಿಸಿದ್ದಾರೆ. ಇವಳು ಅಪೇಕ್ಷೆ ಪಟ್ಟದ್ದೇನು ಅಂದರೆ, ಎಲ್ಲರಿಗಿಂತ ಮೊದಲು ನಾನು ವಿವಾಹ ಮಾಡಿಕೊಳ್ಬೇಕು ಅಂತ. ಏನೆಲ್ಲ ಅಪೇಕ್ಷೆ ಇರ್ತದೆ. ಭಗವಂತ ಆಮೇಲೆ ವಿವಾಹ ಮಾಡಿಕೊಂಡ್ರೆ ಪ್ರೀತಿ ಕಡಿಮೆ ಸಿಗ್ಬೋದೇನೋ ನನ್ನ ಮೇಲೆ, ಮೊದಲು ನಾನು ಆಗಬೇಕು ಅಂತ. ಲಕ್ಷ್ಮೀದೇವಿಯ ಸನ್ನಿಧಾನ ಇತ್ತು. ಅವಳನ್ನು ಭಗವಂತ ಅವಳ ಆಸೆಗೆ ತಕ್ಕಂತೆ, ಅವಳ ಭಕ್ತಿಗೆ ತಕ್ಕಂತೆ ಮೊದಲೇ ವಿವಾಹ ಮಾಡಿಕೊಂಡ. ಹೀಗೆಲ್ಲ ಕೃಷ್ಣ ವರವನ್ನು ಕೊಟ್ಟು ಲೋಕಕ್ಕೆಲ್ಲ ಸಂದೇಶ ಕೊಡ್ತಾನೆ. ನಾವಿದನ್ನೆಲ್ಲ ಅರ್ಥೈಸ್ಕೊಳ್ಬೇಕು. ನಮ್ಮ ಭಕ್ತಿ ಹೇಗಿರ್ತದೋ, ಶ್ರದ್ಧೆ ಹೇಗಿರ್ತದೋ, ಭಗವಂತ ಅದಕ್ಕೆ ತಕ್ಕಂತೆ ಒಲಿತಾನೆ. ಸಾಮಾನ್ಯವಾಗಿ ಲೋಕದಲ್ಲಿ ಉಪನಯನ ಮಾಡಿಕೊಳ್ಳದೇನೆ ವಿವಾಹ ಮಾಡಿಕೊಳ್ಬಾರದು ಅಂತ ಹೇಳಿ ತಾನೇ ಇರೋದು ವ್ಯವಸ್ಥೆ. ಈಗ ಇದನ್ನೆಲ್ಲ ವಿಷಯ ಹೇಳಿದರೆ ಉಪನಯನ ಅಂದರೆ ಏನು ಅಂತ ಕೇಳೋರು ಇದ್ದೇವೆ. ಉಪನಯನಕ್ಕಿಂತ ಪೂರ್ವದಲ್ಲಿ ವಿವಾಹ ಇಲ್ಲ. ಆದರೆ ಕೃಷ್ಣ ಮಾಡಿದ. ಅಗ್ರೇ ದ್ವಿಜತ್ವತೌ ಉಪಾವಹ ದೇಶ ನೀಲಾಂ. ದ್ವಿಜತ್ವತಃ ಅಗ್ರೇ ಉಪಾವಹತ್. ನೋಡಿ, ಉಪನಯನಕ್ಕಿಂತ ಪೂರ್ವದಲ್ಲಿ ಕೃಷ್ಣ ವಿವಾಹ ಮಾಡಿಕೊಂಡ ವಿಚಿತ್ರ ಘಟನೆ ಅಂದರೆ ನೀಲಾ ಸ್ವಯಂವರ. ಅವಳೇನು ಸಾಮಾನ್ಯ ಭಕ್ತಳು ಅಂತ ಭಾವಿಸಬಾರ್ದು. ಕೃಷ್ಣನಿಗೆ ಅತ್ಯಂತ ಪ್ರಿಯಳಾದ ಭಕ್ತಳು. ಅವಳ ಭಕ್ತಿನೂ ಅಷ್ಟು ಅತಿಶಯನೇ ಇತ್ತು. ಅಂದರೆ ಏನು ತೋರಿಸಿದ? ನನ್ನ ಉಪನಯನ, ನನ್ನ ವಿವಾಹ, ಈ ಸಂಸ್ಕಾರಗಳು ನನಗೆ ಬದ್ಧ ಅಲ್ಲ. ನಾನು ಆ ಕಟ್ಟಳೆಗೆ ಒಳಪಟ್ಟವನಲ್ಲ. ಆದರೆ ನಾವೆಲ್ಲ ಆ ಕಟ್ಟಳೆಗೆ ಒಳಪಡಲೇಬೇಕು ಅಂತ. ಯಾಕಂದರೆ ನಾವೇನೋ ಮಾಡಬಾರ್ದು ಮಾಡಿ ನೀವ್ಯಾಕೆ ಹಿಂಗೆ ಮಾಡಿದರೆ ಅಂತ ಕೇಳಿದ್ರೆ ಕೃಷ್ಣ ಮಾಡಿಲ್ಲೇನು ಅಂತ ಅನ್ನೋದು. ಈ ಸಾಹಸ ನಾವು ಮಾಡಬಾರ್ದು. ನಾವ್ಯಾರೂ ಭಕ್ತವತ್ಸಲರಲ್ಲ, ಭಕ್ತಾಪರಾಧ ಸಹಿಷ್ಣುಗಳಲ್ಲ, ವಿಧಿಯನ್ನು ಮೀರಿ ನಡೆಯುವವರಲ್ಲ, ನಡಿಲಿಕ್ಕೆ ಅರ್ಹತೆಯೂ ಇಲ್ಲ. ನಾವು ವಿಧಿಬದ್ಧರು. ಕೃಷ್ಣ ಮಾಡಿದ ಅಂದರೆ ಅದು ಭಕ್ತಳಿಗಾಗಿ ಮಾಡಿದ ಅಂತರ್ಥ. ಹೀಗೆ ಕೃಷ್ಣನ ಕಥೆ ಕೇಳೋದೇ ಒಂದು ಅದ್ಭುತ. 2ನೇ ಬಾರಿ ಬೆಂಕಿ ಹತ್ತಿತಂತೆ ಕಾಡಿಗೆ. ಮೊದಲನೇ ಬಾರಿ ಕಥೆ ಬಂತು, ಕಾಳಿಂಗ ಮರ್ದನ ಮಾಡಿದಾಗ ಬೆಂಕಿ ಹತ್ತಿತ್ತು, ಕೃಷ್ಣ ಬಾಯಿಯಿಂದ ಪಾನ ಮಾಡಿದ ಅಂತ. 2ನೇ ಬಾರಿ ಪ್ರಲಂಬಾಸುರ ಅವನನ್ನು ಸಂಹಾರ ಮಾಡಿದ ಮೇಲೆ ಮುಂದೊಮ್ಮೆ ಬೆಂಕಿ ಹತ್ತಿತು. ಕಾಡಿಗೆ ಬೆಂಕಿ ಹತ್ತಿದೆ ಅಂದ ಕೂಡಲೇ ಗೋಪಾಲಕರು ಓಡಿ ಬಂದರು. ಹಿಂದೆ ಹೇಗೆ ಮಾಡಿದ್ನೋ ಈ ಬಾರಿಯೂ ಕೃಷ್ಣ ಹಾಗೇ ಬಾಯಿ ತೆಗೆದ. ಎಲ್ಲ ಬೆಂಕಿ ಎಲ್ಲ ಭಗವಂತನ ಬಾಯಿ ಬಂದು ಸೇರಿಬಿಡುತ್ತಂತೆ. ಗೋಪಾಂಶ್ಚ ಗೋಗಣಮಗಣ್ಯ ಗುಣಾರ್ಣವೋಪಾತ್ ವನ್ಹಿಂ ಪಪೌ ಪುನರಪಿ ಪ್ರದಹಂತ ಮುಚ್ಚೈಹಿ. ವನ್ಹಿಂ ಪಪೌ, ಪುನಃ ಬೆಂಕಿಯನ್ನು ಕೃಷ್ಣ ಪಾನ ಮಾಡಿದ. ಎಲ್ಲಾದರೂ ಬೆಂಕಿ ಅವಘಡ ಆದರೆ ಇವತ್ತಿನ ದೃಷ್ಟಿಯಲ್ಲಿ ಬೆಂಕಿ ಅವಘಡ ಆಗ್ತಾ ಇದೆ ಅಂದರೆ ಅದನ್ನು ನಂದಿಸೋದಕ್ಕೆ ಏನು ಮಾಡ್ತಾರೆ? ಒಂದು ನಂಬರ್ ಕೊಟ್ಟಿರ್ತಾರೆ. ನೀವು ಆ ನಂಬರಿಗೆ ಕೂಡಲೇ ಫೋನ್ ಮಾಡಿರಿ, ನಾವು ಬಂದು ಎಲ್ಲ ಅದನ್ನು ಶಮನ ಮಾಡ್ತೇವೆ ಅಂತ ಅಗ್ನಿಶಾಮಕ ವ್ಯವಸ್ಥೆ. ಆಶ್ಚರ್ಯ ಅಂದರೆ ಎಷ್ಟೋ ಕಡೆ ಬೆಂಕಿ ತಾನಾಗೆ ಉರಿದುರಿದು ನಂದ ಮೇಲೆ ಅವರು ಬಂದಿರ್ತಾರೆ. ಯಾಕಂದ್ರೆ ಅವರಿಗೂ ಪ್ರಾಣ ಭಯ ಇದೆ ಅಲ್ಲ, ಎಷ್ಟೇ ಆಗಲಿ ಅವರಿಗೂ ಪ್ರಾಣ ಭಯ ಇದೆ. ಅದಕ್ಕೆ ಅವರು ಹೊರಡುವಾಗಲೇ ಕೇಳ್ತಾರೆ, ಯಾವಾಗ ಹತ್ತಿದೆ ಅಂತ ಕೇಳ್ತಾರೆ. ಅದೇ ಈಗ ಒಂದು 10 ನಿಮಿಷ ಆಯಿತು, ಹಾಗಾದರೆ ಒಂದು ಅರ್ಧ ಗಂಟೆ ಬಿಟ್ಟು ಬರ್ತೇವೆ ಅಂತಾರೆ. ಉರಿಯೋಷ್ಟು ಉರಿದು ಬಿಡಲಿ, ಆಮೇಲೆ ನಾವಾಗಿ ಒಂಚೂರು ನೀರು ಬಿಟ್ಟು ಆರಿಸಿದ್ರೆ ಆಯಿತು ಅಂತ. ಅವರನ್ನು ನಿಂದಿಸೋ ಉದ್ದೇಶ ನನಗಿಲ್ಲ. ಅವರು ತಮ್ಮ ಕರ್ತವ್ಯ ಚೆನ್ನಾಗೇ ಮಾಡ್ತಿದ್ದಾರೆ, ಅವರನ್ನು ಶ್ಲಾಘಿಸಬೇಕು, ಧೈರ್ಯದಿಂದ ಮಾಡ್ತಿದ್ದಾರೆ. ಆದರೆ ಒಂದು ರಹಸ್ಯ ಏನು ಇಲ್ಲಿ ನಮಗೆ
ಕೃಷ್ಣ ಯಾರ ಸಹಾಯ ಪಡೀಲಿಲ್ಲ, ಯಾರಿಗೂ ಫೋನ್ ಮಾಡಲಿಲ್ಲ, ನೀವು ಬರ್ರಿ ಅಂತ ಕೇಳ್ಕೊಳ್ಳಿಲ್ಲ, ಅದಕ್ಕೆ ಅಂತ ತಾನು ದೇಹಕ್ಕೆಲ್ಲ ಬಟ್ಟೆ ಸುತ್ತುಕೊಳ್ಳಲಿಲ್ಲ, ರಕ್ಷಣಾ ಕವಚ ಧರಿಸಲಿಲ್ಲ. ಬೆಂಕಿ ತಾನೇ ಹತ್ತಿದೆ, ಅದೇನು ಮಾಡಿತು ನನಗೆ ಅಂತ ಬಾಯಲ್ಲೇ ಪಾನ ಮಾಡಿಬಿಟ್ಟ. ಹೀಗೆ ಬೆಂಕಿಯಿಂದ ಬರುವ ಅನಾಹುತಗಳನ್ನು ಬೆಂಕಿಯನ್ನು ಬಾಯಲ್ಲಿ ಪಾನ ಮಾಡಿ ರಕ್ಷಿಸುವ ಮತ್ತೊಬ್ಬ ವ್ಯಕ್ತಿಯನ್ನು ಕೇಳಿದಿರಾ? ಇದು ಕೃಷ್ಣನ ಸಾಮರ್ಥ್ಯ, ಇದು ಭಕ್ತ ವಾತ್ಸಲ್ಯ ಅಂತ ಚರಿತ್ರೆಯನ್ನು ವರ್ಣನೆ ಮಾಡುತ್ತದೆ. 2 ಬಾರಿ ಹತ್ತಿದ ಬೆಂಕಿಯನ್ನು ಪಾನ ಮಾಡಿದ ಕಥೆ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇನ್ನೊಂದು ಕಥೆ ಹೇಳ್ತದೆ ಪುರಾಣ, ಅದನ್ನು ಸಂಗ್ರಹಿಸಿದ್ದಾರೆ. ಗೋಕುಲದಿಂದ ಬಹಳ ದೂರ ಪ್ರಯಾಣ ಮಾಡಿದ್ರಂತೆ ಗೊಲ್ಲ ಬಾಲಕರು. ಇನ್ನು ವಾಪಸ್ ಗೋಕುಲಕ್ಕೆ ಸುಲಭವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ದನಗಳನ್ನು ಹೊಡ್ಕೊಂಡು ಹೋಗಿದ್ದಾರೆ ಮೇಯಿಸಲಿಕ್ಕೆ ಅಂತ. ಎಲ್ಲರಿಗೆ ಹಸಿವೆ ಆಗಿಬಿಟ್ಟಿದೆ. ಬಹುದೂರ ನಡೆದ್ರೆ ಹಸಿವೆ ಆಗದೇ ಇರ್ತದ? ಗೋಪಾಲಕರೆಲ್ಲ ಕೃಷ್ಣನನ್ನು ಮೊರೆ ಬಂದರು. ಕೃಷ್ಣ, ಹಸಿವೆ ಆಗ್ತಿದೆ, ಹಿಂದೆ ಹೋಗಿ ವಾಪಸ್ ಮನೆಗೆ ಹೋಗೋಣ ಅಂದರೆ ಅದು ದೂರ ಇದೆ. ದೂರ ಬಂದಿದ್ದಾರೆ. ಬೆಳಗ್ಗೆ ಯಾವಾಗ ಸೂರ್ಯೋದಯಕ್ಕೆ ಬಿಡ್ತಿದ್ರಂತೆ, ಮನೆ ಬಿಡೋದೇ ಹಾಗೆ. ದನ ಮೈಸೂರು ಅಂದರೆ ಮನೆ ಬಿಡೋದು ಸೂರ್ಯೋದಯಕ್ಕೆ ಅಷ್ಟೇ. ಹಾಲು ಕರೆದು ಕೂಡಲೇ ಸ್ವಲ್ಪ ಹೊತ್ತಿಗೆ ಮನೆ ಬಿಟ್ಬಿಡ್ತಾರೆ. ಸೂರ್ಯಾಸ್ತ ಆಗುವಾಗ ವಾಪಸ್ ಬರ್ತಾರೆ. ಇವತ್ತು ಎಲ್ಲ ದನ ಕಾಯೋರೇ ನಾವು. ಬೆಳಗ್ಗೆ ಬೇಗ ಮನೆ ಬಿಡಬೇಕು, ಟ್ರಾಫಿಕ್ನಲ್ಲಿ ಸಿಕ್ಕಾಕ್ಕೊಂಡು ರಾತ್ರಿ ಬರಬೇಕು. ಅಂದರೆ ನಾವು ದನ ಕಾಯ್ತಿದ್ದೇವೆ ಅನ್ನಲಿಕ್ಕೆ ಸುಮ್ಮನೆ ಒಂದು ಉದಾಹರಣೆ ಕೊಟ್ಟೆ ಅಷ್ಟೆ. ಅವತ್ತು ಟ್ರಾಫಿಕ್ಕಿನ ಸಮಸ್ಯೆ ಇರ್ತಿರಲಿಲ್ಲ, ಆದರೆ ಅವರಿಗೆ ಬೇರೆ ಸಮಸ್ಯೆ ಇತ್ತು. ಒಟ್ಟಾರೆ ದನ ಕಾಯೋ ಕಾಯಕ ಯಾರಿಗೂ ತಪ್ಪಿದ್ದಲ್ಲ ಅನ್ನೋದಕ್ಕೆ ಕೃಷ್ಣನ ಕಥೆ ಇದು. ಕರ್ತವ್ಯವನ್ನು ಮನುಷ್ಯ ನಿಭಾಯಿಸಲಿ ಅನ್ನೋ ಶಿಕ್ಷಣ ಕೃಷ್ಣ ದನಗಾಯ್ದು ಕೊಟ್ಟನಂತೆ. ಯಾವ ಕುಲದಲ್ಲಿ ಹುಟ್ಟಿದ್ದೇವೆ, ಯಾವ ವರ್ಣದಲ್ಲಿ ಬಂದಿದ್ದೇವೆ, ನಮಗೆ ವಿಹಿತವಾದ ವೃತ್ತಿ ಯಾವುದು, ನಾವು ಅದನ್ನು ಮಾಡಲೇಬೇಕು ಅನ್ನೋದು ಶ್ರೀಕೃಷ್ಣನ ಕಥೆಯ ಸಂದೇಶ. ದನಗಾಯೋದಿದ್ದರೆ ದನಗಾಯು, ಇಲ್ಲ ಉಪದೇಶ ಮಾಡೋದಿದ್ದರೆ ಉಪದೇಶ ಮಾಡು, ಇಲ್ಲ ಕೃಷಿ ಮಾಡೋದಿದ್ದರೆ ಕೃಷಿ ಮಾಡು, ಇಲ್ಲ ನೀನು ವೈದ್ಯನಾಗಿದ್ದರೆ ರೋಗಿಗಳನ್ನು ಉಪಚರಿಸು, ಇಲ್ಲ ಸಮಾಜ ಸೇವೆ ಮಾಡೋದಾಗಿದ್ದರೆ ಸಮಾಜ ಸೇವೆಯಲ್ಲಿ ತೊಡಗು. ಅದೂ ಅಲ್ಲ, ನಾನು ಇವತ್ತು ಹಾರ್ಡ್ವೇರ್ ಆಗಿದ್ದೇನೆ ಅಂದರೆ ಹಾರ್ಡ್ವೇರ್ ಮಾಡು, ಸಾಫ್ಟ್ವೇರ್ ಅಂದರೆ ಸಾಫ್ಟ್ವೇರ್. ಇಲ್ಲ ನಾನು ಲಾಯರ್ ಆಗಿದ್ದೇನೆ ಅಂದರೆ ಕೇಸುಗಳನ್ನು ಸರಿಯಾಗಿ ನ್ಯಾಯಾನ್ಯಾಯಗಳನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಪಡಿಸು. ಅಂತೂ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವ. ಯಾರಿಗೆ ಯಾವುದು ಯಾವ ವಯಸ್ಸಿನಲ್ಲಿ, ಯಾವ ಕುಲದಲ್ಲಿ, ಯಾವ ದೇಶದಲ್ಲಿ ಯಾವುದು ವಿಹಿತವೋ ಅದನ್ನು ಅವನು ಮಾಡಲೇಬೇಕು. ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅದನ್ನು ಬೇರ್ಪಡಿಸೋದು ಸರಿಯಲ್ಲ. ಇವತ್ತೆಲ್ಲ ಸ್ವಲ್ಪ ವೃತ್ತಿ ಸಂಕ್ರಮಣ ಆಗಿದೆ ಅಂತ ಇಟ್ಕೊಳ್ಳಿ. ನಾವು ನೀವುಗಳೆಲ್ಲ ಕೆಲವು ಬದಲಾವಣೆಗಳನ್ನು ನಾವು ಬೇಡ ಅಂದರೂ ತಾನಾಗೆ ಮಾಡ್ಕೊಂಡು ಬಿಟ್ಟಿದೆ. ಯಾಕೆಂದರೆ ನಾವಿರೋದೇ ಸಂಕೀರ್ಣ ಕಾಲದಲ್ಲಿ, ಎಲ್ಲ ಸಂಕೀರ್ಣ. ಇದೇ ವೃತ್ತಿಯನ್ನು ಅವಲಂಬಿಸು ಅಂತ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಆದರೆ ಎಷ್ಟು ಸಾಧ್ಯವೋ ಅಷ್ಟದನ್ನು ನಾವು ಅವಲಂಬಿಸಬೇಕು. ಅದನ್ನು ಬೌದ್ಧಿಕವಾಗಿ ಯೋಚಿಸಿ ಶಾಸ್ತ್ರಗಳಿಗೆ, ವೇದಗಳಿಗೆ, ಧರ್ಮಕ್ಕೆ ವಿರುದ್ಧವಾಗದಂತೆ ನಮ್ಮ ನಡವಳಿಕೆಗಳನ್ನು, ವೃತ್ತಿಯನ್ನು ಅವಲಂಬಿಸಬೇಕು. ಕೃಷ್ಣ ಎಲ್ಲರನ್ನ ದನ ಕಾಯ್ತಾ ಕೂತ್ಕೊಂಡು ಏನು ಮಾಡ್ತೀರಿ, ಆರಾಮ್ ಸಿಟಿಗೆ ಹೋಗೋಣ ಬರ್ರಿ ಅಂತ ಮಥುರಾಪಟ್ಟಣ ಕರ್ಕೊಂಡು ಹೋಗಿ ಎಲ್ಲರ ಕಡೆ ದನ ಕಾಯಿಸೋದನ್ನು ಬಿಟ್ಟಿದ್ದರೆ ಬಾಳೊತ್ತೇನಿರಲಿಲ್ಲ ಕೃಷ್ಣನಿಗೆ ಹಾಗೆ ಮಾಡೋದು. ದನ ಕಾಯೋದನ್ನು ಬಿಟ್ಬಿಡ್ರಿ, ಎಷ್ಟಂತೆ ವ್ಯಾಪಾರ ವ್ಯವಹಾರ, ಗ್ರಾಹಕರನ್ನು ಕಾಯಬೇಕು, ಆಮೇಲೆ ಅವ್ರು ಹಣ ಕೊಡಬೇಕು, ಹಾಲು ಮೊಸರು ಮಾರಾಟ ಮಾಡಬೇಕು. ಯಾಕೆ ಬೇಕಿದೆಲ್ಲ ನಿಮಗೆ? ನಾ ಬಂದಿದ್ದೆಲ್ಲ, ನಡೀರಿ ಮಥುರಾಪಟ್ಟಣಕ್ಕೆ ಹೋಗಿಬಿಡೋಣ, ನಿಮಗೆಲ್ಲ ಒಂದೊಂದು ಹೊಸ ಮನೆ ಕಟ್ಟಿಸಿ ಕೊಟ್ಬಿಡ್ತೇನೆ, ಇಲ್ಲೊಂದು ಒಳ್ಳೆ ಫ್ಯಾಕ್ಟ್ರಿ ಹಾಕಿಬಿಟ್ರಾಯ್ತು ಅಂತ ಕೃಷ್ಣ ಆಲೋಚನೆ ಮಾಡಿದರೆ ಸ್ಥಿತಿ ಏನಾಗ್ತಿತ್ತು ನೋಡಿ. ಕೃಷ್ಣನ ಜೀವನ ಚರ್ಯೆಯನ್ನು, ಅವನ ಪಾತ್ರವನ್ನು ಚಿಂತಿಸುವಾಗ ಅದು ನಮಗೆ ಹೇಗೆ ಸಂಬಂಧಪಡ್ತದೆ ಅನ್ನೋದನ್ನು ಅವಲೋಕನೆ ಚೆನ್ನಾಗಿ ಮಾಡಬೇಕು. ಆವಾಗ ಕೃಷ್ಣನ ಕಥೆ ಪ್ರಸ್ತುತ ಅಂತ ಅನ್ನಿಸ್ತದೆ, ಇಲ್ಲದಿದ್ದರೆ ಅಪ್ರಸ್ತುತ ಆಗ್ತದೆ.
ಅವನು ಗೊಲ್ಲ ಬಾಲಕರೊಟ್ಟಿಗಿದ್ದರೆ ಗೋವುಗಳನ್ನು ಕಾಯೋದೇ ನಮಗೆ ಧರ್ಮ ಅಂತ ಶಿಕ್ಷಣ ಕೊಡ್ತಿದ್ದ. ಅವನು ಮುಂದೆ ದ್ವಾರಕಾಪಟ್ಟಣಕ್ಕೆ ಬಂದಾಗ, ಪಾಂಡವರ ಒಡನಾಡಿಯಾದಾಗ ರಾಜನೀತಿಯನ್ನು ಮೆರೆದ, ಕೌಶಲ ಮೆರೆದ. ಅಲ್ಲಿ ಒಂದು ರೀತಿಯಾಗಿ ಲೋಕಕ್ಕೆ ಶಿಕ್ಷಣ ಬೇರೆಯೇ ಕೊಟ್ಟ. ಇದೆಲ್ಲ ಕೃಷ್ಣನ ಪಾತ್ರಗಳಲ್ಲಿ ನಾವು ನೋಡಬೇಕಾದ ಪ್ರಮುಖವಾದ ಸಂದೇಶ. ಹಸಿದಿದೆ ಗೊಲ್ಲ ಬಾಲಕರ ಹೊಟ್ಟೆ. ಸರ್ವ ಸೃಷ್ಟಿ ಮಾಡುವ ಕೃಷ್ಣನಿಗೆ ಅವ್ರ ಹೊಟ್ಟೆ ತುಂಬಿಸೋದು ಕಠಿಣನ? ಎಲ್ಲಿ ಏನು ಬೇಕಾದರೂ ಸೃಷ್ಟಿ ಮಾಡಿಕೊಡಬಲ್ಲ. ಬೆಂಕಿಯನ್ನು ಬಾಯಲ್ಲಿ ಕುಡಿತಾನೆ, ಹಾವಿನ ತಲೆಯ ಮೇಲೆ ನರ್ತನ ಮಾಡ್ತಾನೆ, ಮಣ್ಣು ತಿಂದು ಬಾಯಲ್ಲಿ ಬ್ರಹ್ಮಾಂಡ ತೋರಿಸ್ತಾನೆ. ಅಂಥ ಕೃಷ್ಣನಿಗೆ ಹಸಿದಿದೆ ಅಂದರೆ ಹೊಟ್ಟೆ ತುಂಬಿಸೋದು ಕಷ್ಟನ? ಆದರೆ ಕೃಷ್ಣ ಹಸಿದಿದೆ ಎಂದಾಗ ಅವರಿಗೆಲ್ಲ ಕೂಡಲೇ ಹೊಟ್ಟೆ ತುಂಬಿಸಲಿಲ್ಲ. ಇದು ನಮಗೆ ಕೊಡ್ತಿರುವ ಸಂದೇಶ. ನಮ್ಮ ಬದುಕಿನಲ್ಲೂ ಹಸಿವಾದ ಕೂಡಲೇ ಆಹಾರ ಸಿಕ್ಕಿಬಿಟ್ರೆ ಅನ್ನದ ಮಹತ್ವ ಗೊತ್ತಾಗಲ್ಲ. ಅನ್ನದ ಮಹತ್ವ ಗೊತ್ತಾಗಬೇಕು. ಹಾಗಾಗಿ ಭಗವಂತ ಹಸಿವು ಕೊಡ್ತಾನೆ. ಬಡತನ ಬಂದಿದೆ ಅಂದ ಕೂಡಲೇ ಹಣ ಸಿಕ್ಕಿಬಿಟ್ರೆ ಹಣದ ಮಹತ್ವ ಗೊತ್ತಾಗಲ್ಲ. ಮನುಷ್ಯನಿಗೆ ಪ್ರತಿ ವಸ್ತುಗಳ ಮಹತ್ವ ಗೊತ್ತಾಗಬೇಕಾದ್ರೆ ಅದರದ್ದೇ ಹಸಿವಾಗಬೇಕು, ಆವಾಗ ಅದರ ಮಹತ್ವ ಗೊತ್ತಾಗ್ತದೆ. ಇವತ್ತು ನಮಗೆಲ್ಲ ಅಂದು ಉಪಯೋಗಿಸ್ತಾ ಇದ್ದ ಎಣ್ಣೆಯ ದೀಪದ ಮಹತ್ವ ಕಡಿಮೆ ಆಗಿಬಿಟ್ಟಿದೆ. ಯಾಕೆ? ಎಲ್ಲ ಕಡೆಯಲ್ಲಿ ತಾನಾಗೆ ಕರೆಂಟ್ ಸಿಗ್ಲಿಕ್ಕೆ ಶುರುವಾಯಿತು. ಅದರ ಬಗ್ಗೆ ಯೋಚಿಸ್ತಾ ಇಲ್ಲ. ಅದನ್ನು ಕೊಡೋನು ಯಾರು, ಮಾಡೋದು ಹೇಗೆ, ಅದರ ಮಹತ್ವ ಏನು ಯೋಚಿಸ್ತಾ ಇಲ್ಲ. ಯಾಕೆ? ದೀಪದ ಬೆಳಕಲ್ಲ, ಈಗೆಲ್ಲ ವಿದ್ಯುತ್ ದೀಪ. ಅದರ ಮಹತ್ವ ಕಳ್ಕೊಂಡು ಬಿಡ್ತು. ಅಂದರೆ ಮನುಷ್ಯನ ಆವಿಷ್ಕಾರವೋ ಇವತ್ತಿನ ಬಹಳ ಮುಂದುವರೆದ ಜನಾಂಗ ಆವಿಷ್ಕಾರ ಅಂತ ಅದನ್ನು ಹೊಗಳಬೇಕೋ, ಅಥವಾ ಆ ವಸ್ತುವಿನ ಮಹತ್ವವನ್ನು ನಾವು ಕಳ್ಕೊಳ್ತಿದ್ದೇವೆ ಅಂತ, ಮಹತ್ವದ ಅರಿವನ್ನು ದೂರ ಮಾಡ್ಕೊಳ್ತಿದ್ದೇವೆ ಅಂತ ಅದನ್ನು ತೆಗಳಬೇಕು, ಯೋಚನೆ ಮಾಡಬೇಕು. ನಾವು ಬಹಳ ದೊಡ್ಡ ಸಿಟಿಯಲ್ಲಿ ಲೈಫ್ ನಡೆಸ್ತಿದ್ದೇವೆ. ಆದರೆ ನಾವು ದಿನ ತಿನ್ನುವ ತುತ್ತಿನ ಅಕ್ಕಿ ಎಷ್ಟು ಕಷ್ಟಪಟ್ಟು ಬೆಳೀತಿದ್ದಾನೆ ರೈತ ಅಂತ ಅವನ ಶ್ರಮದ ನೆನಪು ನಮಗೆ ಯಾವಾಗಲಾದರೂ ಆಗ್ತಾ ಇದೆನಾ? ಇಷ್ಟು ನಮ್ಮ ವಿಚಿತ್ರವಾದ ಲೈಫ್ ಸ್ಟೈಲ್. ಆದರೆ ಭಗವಂತ ಹಾಗೆ ಮಾಡಲಿಲ್ಲ. ಎಲ್ಲರ ಜೊತೆಯಲ್ಲಿ, ಎಲ್ಲರ ಮಧ್ಯದೊಳಗೆ ತಾನಿದ್ದು ಅದರದ್ದೇ ಕಾರ್ಯ, ಅದರದ್ದೇ ವೃತ್ತಿ, ಅದರದ್ದೇ ಮಹತ್ವ ಇದೆ ಅಂತ ಲೋಕಕ್ಕೆ ಸಾರ್ತಾನೆ. ಹಾಗಾಗಿ ಸೃಷ್ಟಿಕರ್ತ ಅಂತ ತನ್ನನ್ನು ತಾನು ಎಲ್ಲ ಕಾಲದಲ್ಲಿ ಎಲ್ಲ ಸೃಷ್ಟಿ ಮಾಡಿ ತನ್ನ ಅಚಿಂತ್ಯ ಶಕ್ತಿಯನ್ನು ಬೆಳಗಲಿಲ್ಲ ದೇವರು. ಇದು ಅವನ ಕಥೆಯ ಮತ್ತೊಂದು ಸಾರ. ಹಾಗಾಗಿ ಹಸಿವಾದಾಗ ಆಹಾರ ಹೇಗೆ ಸಿಗಬೇಕು ಅಂತ ಸಂಕಲ್ಪ ಮಾಡಿದ್ದ ಕೃಷ್ಣ, ಹಾಗೇ ತರಿಸಿದ. ನಿಮಗೆ ಹಸಿವಾಯ್ತಾ? ಹಣ್ಣಿನ ಗಿಡ ಕಾಣ್ತಾ ಇಲ್ಲ, ಹಣ್ಣು ಹಂಪಲುಗಳು ಇಲ್ಲ, ಸರಿ ನಾನೇ ಕೊಡಿಸ್ತೇನೆ, ನೋಡ್ತೇನೆ ಅಂತ ಹೇಳಿ ಒಂದು ಮರ ಹತ್ತಿ ಸ್ವಲ್ಪ ದೂರದಲ್ಲಿ ಯಜ್ಞ ಯಾಗ ಮಾಡ್ತಾ ಇರುವಂಥ ಒಂದು ಯಜ್ಞ ಶಾಲೆ, ಅಲ್ಲಿ ಹೋಮ ಹವನ ನಡೆಸ್ತಿದ್ದಾರೆ ಅಂತ ವೇದ ಮಂತ್ರಗಳು ಕೇಳ್ತಾ ಇವೆ. ನೀವು ಅಲ್ಲಿಗೆ ಹೋಗಿ ಕೇಳ್ರಿ, ನಾನು ಬಂದಿದ್ದೇನೆ ಅಂತ. ಕೃಷ್ಣ ಬಂದಿದ್ದಾನೆ, ಬಲರಾಮ ಬಂದಿದ್ದಾನೆ, ಭಾಳ ಹೊಟ್ಟೆ ಹಸಿದಿದೆ ಅಂತವರಿಗೆ, ನೀವೇನಾದರೂ ಅವ್ರಿಗೆ ಕೊಡಬೇಕಂತೆ ಅಂತ ಕೇಳ್ರಿ ಅಂತ ಭಿಕ್ಷೆಗೆ ಕಳಿಸಿದ. ನೀವು ಬೇಡಿ ಬನ್ನಿರಿ ಎಂದ. ಆಯಿತು ಅಂತ ಓಡೋಡ್ಕೊಂಡು ಹೋದರು. ಪಾಪ ನಮ್ಮ ಹೆಸರು ಹೇಳಿದರೆ ಅನ್ನ ಕೊಡಲಿಕ್ಕಿಲ್ಲ ಅಂತ ಗೊತ್ತಿತ್ತವರಿಗೆ. ಕೃಷ್ಣ ಬಲರಾಮರ ಹೆಸರು ಹೇಳಿದರೆ ಯಜ್ಞ ಶಾಲೆಯಲ್ಲಿ ಯಜ್ಞ ಮಾಡೋರು ಯಾರೂ ಹೇಳಲಿಲ್ಲ. ಅವರು ತಮ್ಮದೇ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಹೋಮ ಮಾಡ್ತಿದ್ದೇವೆ, ಪೂರ್ಣಾಹುತಿ ಆಗಿಲ್ಲ, ನೈವೇದ್ಯ ಆಗಿಲ್ಲ, ವೈಶ್ವದೇವ ಆಗಿಲ್ಲ, ಅದ್ಯಾರೋ ಕೃಷ್ಣ ಬಲರಾಮರಂತೆ ಗೊಲ್ಲರು, ಅವರಿಗೆ ನಾವು ಮೊದಲೇ ಹಾಕ್ಲಿಕ್ಕಾಗ್ತದ? ಆಮೇಲೆ ಬರ್ತೇವೆ, ಆಮೇಲೆ ಕೊಡ್ತೇವೆ, ಈಗ ಕೊಡ್ಲಿಕ್ಕಂತೂ ಆಗಲ್ಲ ಅಂತ ನಿರಾಕರಿಸಿಬಿಟ್ರು. ಅನ್ನಸ್ಯ ಕ್ಷುಧಿತಂ ಪಾತ್ರಂ. ನೋಡಿ, ಭಗವಂತ ಎಲ್ಲರನ್ನ ಪರೀಕ್ಷೆ ಮಾಡ್ತಾನೆ. ವೇದ ಓದಿ ಯಜ್ಞಯಾಗಗಳನ್ನೆಲ್ಲ ಮಾಡಿ ಶಾಸ್ತ್ರಗಳನ್ನೆಲ್ಲ ತಲೆಯಲ್ಲಿ ತುಂಬಿಸ್ಕೊಂಡ್ರು, ಕೃಷ್ಣ ಬಂದಿದ್ದಾನೆ ಅಂತ ಹೇಳಿದರೂ ಕೂಡ ದೈವ ಕರಿತಾ ಇದೆ ಅನ್ನೋ ತಿಳುವಳಿಕೆ ಅವರಿಗೆ ಬರ್ತಾ ಇಲ್ಲ. ಯೋಚಿಸಬೇಕಾದ ಸಮಸ್ಯೆ, ಅದ್ಭುತವಾದ ಕಥೆ.
ಇತ್ತೀಚಿನ ದಿನಗಳಲ್ಲಿ ಮೇಲ್ವರ್ಗ ಕೆಳವರ್ಗ ಅನ್ನೋ ಶಬ್ದ ಬಹಳ ಕೇಳ್ತಾ ಇದ್ದೀರಿ. ನೋಡಿ, ಮೇಲ್ವರ್ಗದವರ ದಡ್ತನವನ್ನು ಬಿತ್ತರಿಸಿದ ಕಥೆ. ಮೇಲ್ವರ್ಗದವರಷ್ಟೇ ಇವತ್ತಿನ ಭಾಷೆಯಲ್ಲಿ ಮೇಲ್ವರ್ಗ ಅಂತ ಕರೀತಾರೆ ಅವರಿಗೆ. ಯಜ್ಞ ಯಾಗ ಮಾಡಿದಾಗಲೂ ಕೃಷ್ಣನೇ ಹೇಳಿ ಕಳಿಸಿದರು, ಹತ್ತಿರದಲ್ಲಿ ಬಂದಿದ್ದೇನೆ, ದರ್ಶನ ಕೊಡ್ತೇನೆ ಬನ್ನಿರಿ ಅಂತ ಕರೆದರೂ ಅವರಿಗೆ ಹೋಗುವ ಬುದ್ಧಿ ಬರಲಿಲ್ಲ. ಅಂದರೆ ಮೇಲ್ವರ್ಗದವರ ದಡ್ತನವನ್ನು ಸ್ಪಷ್ಟ ತೋರಿಸಿದೆ ತಾನೇ. ಯೋಚಿಸ್ಬೇಕಿದನ್ನು. ಆಶ್ಚರ್ಯದ ಸಂಗತಿ, ಕೃಷ್ಣನ ಬಳಿಗೆ ಪುನಃ ಬಂದರು. ಅವ್ರು ಯಾರೂ ಕೊಡ್ತಾ ಇಲ್ಲ. ಕೃಷ್ಣ, ನಾವೇನು ಮಾಡೋಣ, ನೀವು ಅಲ್ಲಿ ಯಾಕೆ ಹೋದ್ರಿ ಅಂದ ಕೃಷ್ಣ. ಅಡುಗೆ ಮಾಡೋರು ಅವರಲ್ಲ, ಅದು ಯಜ್ಞಶಾಲೆ, ಅದರ ಹಿಂಬದಿಯಲ್ಲಿ ಒಂದು ಪಾಕಶಾಲೆ ಇದೆ, ಅಲ್ಲಿಗೆ ಹೋಗ್ರಿ ಅಂದ ಕೃಷ್ಣ. ಸರಿ ಅಂತ ಅಲ್ಲಿಗೆ ಹೋದರು. ಅಲ್ಲೆಲ್ಲ ಭಕ್ತಿಭರಿತರಾಗಿ ಭಗವಂತನ ಗುಣಗಾನ ಮಾಡ್ತಾ ಮಾಡ್ತಾ ಭಕ್ತಿಯಿಂದ ಆ ಮಹಿಳೆಯರು ಸಿದ್ಧಪಡಿಸ್ತಾ ಇದ್ದಾರೆ ಷಡ್ವಿಧ ರಸ ಅನ್ನುವನ್ನು. ಒಂದೊಂದಾಗಿ ಮಾಡಿ 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 ಇಡ್ತಾ ಇದ್ದಾರಂತೆ. ಇವರು ದೂರದಿಂದ ನಿಂತು ಕೈ ಮುಗಿದು ಕೃಷ್ಣ ಬಲರಾಮರು ಹೇಳಿ ಕಳಿಸಿದರು, ಅವ್ರು ಬಂದಿದ್ದಾರೆ, ಇಲ್ಲಿ ದನಗಾಯ್ತಾ ಭಾಳ ಹಸಿವೆ ಆಗಿದೆ ಅಂತೆ, ನೀವು ಮಾಡಿದ ಒಂದಿಷ್ಟು ಅನ್ನ ತಂದು ಕೊಡ್ಬೇಕಂತೆ ಅಂತ. ಮಾಡಿದ್ದೆಲ್ಲ ಪಾತ್ರೆಗೆ ಹಾಕ್ಕೊಂಡ್ರಂತೆ. ಕೃಷ್ಣ ಬಂದಿದ್ದಾನ, ಬಲರಾಮ ಬಂದಿದ್ದಾನ, ನಾವು ಕಾಯ್ತಿದ್ದದ್ದೇ ಇಷ್ಟು ದಿವಸ ಅವನ ಸಲುವಾಗಿ, ಅವನೇ ಬಂದು ಕರಿತಿದ್ದಾನ ನಮ್ಮನ್ನು, ಇನ್ನು ತಡ ಮಾಡಬಾರ್ದು ಅಂತ ಹೇಳಿ ಮಾಡಿದ್ದೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ತಲೆ ಮೇಲೆ ಇಟ್ಟುಕೊಂಡು ಅಲ್ಲಿದ ಓಡ್ಲಿಕ್ಕೆ ಶುರು ಮಾಡಿದರು. ಯಜ್ಞಶಾಲೆಯಲ್ಲೆಲ್ಲ ಯಜ್ಞ ಮಾಡೋರೆಲ್ಲ ಆ ಕಡೆ ನೋಡ್ತಿದ್ದಾರೆ, ಕಿಟಕಿ ಕಡೆ ಯಾರೋ ಓಡ್ತಿದ್ದಾರಲ್ಲ ಅಂತ ಗೊತ್ತಾಯ್ತು ಅವರಿಗೆ, ತಮ್ಮ ಮನೆಯವರೇ ಓಡ್ತಿದ್ದಾರೆ ಅಂತ. ಕೂಗಿ ಕರೀತಾ ಇದ್ದಾರೆ, ಕೂಗ್ತಾ ಒಬ್ಬರೂ ನಿಲ್ತಾ ಇಲ್ಲ. ನಾವು ನಿಲ್ಲಲ್ಲ ಇನ್ನು ಅಂದರು. ನಾವು ಬಂದದ್ದೇ ಮನುಷ್ಯ ದೇಹ ತೊಟ್ಟು, ಆ ಭಗವಂತ ಅನುಗ್ರಹಿಸ್ತಾನೆ ಅಂತ ಅವನಿಗಾಗಿ, ಇನ್ನು ನಾವಿಲ್ಲಿರಲ್ಲ ಅಂತ ಓಡಿ ಬಂದ್ರಂತೆ. ಪತಿಸುತಾನ್ವಯಾನ್ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ಹೆಚ್ಚುತಾಗತಾ. ಬಿಟ್ಟೇ ಬಂದುಬಿಟ್ರು. ಕೃಷ್ಣನ ಮುಂದಿಟ್ಟು ಕೃಷ್ಣಾರ್ಪಣ ಅಂತಂದರು. ಕೃಷ್ಣ ತಿಂದಂತೆ ನಟಿಸಿ ಎಲ್ಲ ಗೊಲ್ಲ ಬಾಲಕರಿಗೆ ಕೊಟ್ಟು, ತಾನು ತಿಂದಂತೆ ನಟಿಸಿ ಅವರಿಗೆ ಕೊಟ್ಟು ಹೊಟ್ಟೆ ತುಂಬಿಸಿದ. ತೃಪ್ತರಾದ ಮೇಲೆ ಪಾತ್ರೆ ಎಲ್ಲ ಖಾಲಿ ಇತ್ತಲ್ಲ, ಆ ಪಾತ್ರೆ ಖಾಲಿ ಇದ್ದದ್ದನ್ನು ನೋಡಿ ಕೃಷ್ಣ ಅಂದ, ನಿಮ್ಮ ಪಾತ್ರೆ ನಿಮ್ಮ ಮನೆಗೆ ತೊಗೊಂಡು ವಾಪಸ್ ಹೋಗ್ರಿ ಅಂತಂದು. ಅವರು ಕಣ್ಣೀರು ಹಾಕ್ತಾರೆ, ಇನ್ಯಾರು ಸೇರಿಸ್ತಾರೆ ನಮ್ಮನ್ನು ಮನೆಗೆ. ಕೃಷ್ಣ, ನಾವು ಮನೆಗೆ ಹೋಗ್ಲಿಕ್ಕೆ ಬರಲಿಲ್ಲ, ಮನೆ ಬೇಡ ಅಂತ ನಿನ್ನ ಬಳಿಗೆ ಬಂದ್ವಿ. ನಿನ್ನ ಬಳಿಗೆ ಬಂದ್ಮೆ ಮತ್ತೆ ಮನೆ ಅಂತ ಎಲ್ಲಿದೆ, ಇನ್ನು ನಾವು ಹೋಗಲಾರೆವು. ಅದಕ್ಕೆ ಕೃಷ್ಣ ಕೊಟ್ಟಂತಹ ಸಂದೇಶ ಏನು? ನನ್ನನ್ನು ಪೂಜಿಸುವ ಬಗೆ ಹೀಗೆ ಹೇಳಿದೆ ಸ್ಮೃತಿಗಳಲ್ಲಿ. ನಾನು ಸಿಗಬೇಕಾದರೆ ನನ್ನನ್ನು ನೇರ ಆರಾಧನೆ ಮಾಡೋದು ಒಂದು, ನಿಮ್ಮೆಲ್ಲರ ಯಜಮಾನರೊಳಗೆ ನಾನಿದ್ದೇನೆ ಅಂತ ನನ್ನ ಆರಾಧನೆ ಮಾಡೋದು ಮತ್ತೊಂದು ಅಂತಂದ. ಎಷ್ಟು ಭಗವಂತ ಧರ್ಮವನ್ನು ಉಪದೇಶ ಮಾಡ್ತಾನೆ. ಇವತ್ತಿನ ವಿಷಯ ಇದಲ್ಲ. ಇವತ್ತೇನಾದರೂ ಈ ವಿಷಯ ಹೇಳಿದರೆ ಸ್ತ್ರೀಯರ ಸ್ವಾತಂತ್ರ್ಯದ ಹರಣ ಅಂತ ಬಣ್ಣ ಕಟ್ತದೆ. ಅದರಲ್ಲಿ ಇನ್ನೇನೋ ಪುರುಷರ ಸ್ವಾತಂತ್ರ್ಯ ಹರಣ ಅಂತ ಇನ್ನೊಂದು ಬಣ್ಣ ಕಟ್ತದೆ. ಅಂತೂ ಅದನ್ನು ಕಸರು ಮಸರು ಮಾಡಿ ಆ ಕಥೆಯನ್ನು ಡಿವೇಟ್ ಮಾಡುವವರು ಬಹಳ ಜನ ಆಗಿದ್ದಾರೆ. ವಾಸ್ತವಿಕ ಆ ಕಥೆಯ ಸತ್ಯ, ಆತ್ಮಾರ್ಚನೈಕ ಪರಮಾವಿಸರ್ಜ ಕೃಷ್ಣ ಏಕಾ ಪತಿವ್ರತ ಧೃತ ಪತಿ ಪ್ರವಿಧೃತ ಪದಮಾಪ ವಿಷ್ಣೋ ತಾ ಷಡ್ವಿಧಾನ್ನ ಪರಿಪೂರ್ಣಕರಾ ಸಮೇತಾ. ಷಡ್ವಿಧಾನ್ನ ಪರಿಪೂರ್ಣಕರಾಹ, ಷಡ್ವಿಧವಾದ ಅನ್ನ ತಂದು ಕೃಷ್ಣನಿಗೆ ಸಮರ್ಪಣೆ ಮಾಡಿ, ಸಾಕಿನ್ನು ನಮಗಿನ್ಯಾರು ಬೇಡ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ, ಕೃಷ್ಣ ಅಂದ, ನನ್ನನ್ನು ಪೂಜಿಸುವ ಪದ್ಧತಿ ಇದಲ್ಲ, ನೀವು ಅಲ್ಲೇ ಹೋಗಬೇಕು, ಅಲ್ಲೇ ನನ್ನನ್ನು ಆರಾಧಿಸಬೇಕು, ಅವರನ್ನು ಕರೆದುಕೊಂಡೇ ನಿಮ್ಮನ್ನು ಮೋಕ್ಷಕ್ಕೆ ಹೋಗ್ತೇನೆ ಅಂತ ಅನ್ನಂತೆ ಭಗವಂತ. ಇದಲ್ವೇ ಕರುಣೆ? ಮುಕ್ತಿ ಅಪೇಕ್ಷೆ ಅವರಿಗೆಲ್ಲ ಇತ್ತು. ಸಂಸಾರದ ಮುಕ್ತಿಯನ್ನು ಭಗವಂತ ಹ್ಯಾಕೆ ಕೊಟ್ಟ? ನಿಮಗೆ ಮೋಕ್ಷ ಕೊಡ್ತೇನೆ, ಆದರೆ ಮನೆಗೆ ಹೋಗಿ ಪುನಃ ನೀವಲ್ಲಿ ಆರಾಧನೆ ಮಾಡಿ ಆಮೇಲೆ ಬನ್ನಿ ಅಂತ ಕರೆದ್ನಂತೆ.
ಇದು ಇವತ್ತು ಲೋಕಕ್ಕೆ ಕೊಡ್ತಾ ಇರುವ ಅಘಟಿತ ಘಟನಾಪಟಿ ಅಂತನಿಸಿದ ಕೃಷ್ಣನೂ ಕೂಡ ಈ ಸಂದೇಶವನ್ನು ಅಂದೇ ಕೊಟ್ಟ. ಈ ಚರಿತ್ರೆಯನ್ನು ಗಮನಿಸೋರಿಲ್ಲ. ಗೋಪಿಕಾ ಸ್ತ್ರೀಯರ ಜೊತೆಗೆ ವಿಹಾರ ಮಾಡಿದ್ದಕ್ಕೆ ಕೃಷ್ಣ ಕಾಮುಕ ಅನ್ನೋ ಹಣೆಪಟ್ಟಿ ಕಟ್ಟೋರು ಮಾತ್ರ ಬಹಳ ಜನ ಆದರು. ಇದೇ ದುರಂತ, ಇದು ವಿಪರ್ಯಾಸ. ಕೃಷ್ಣನ ಕಥೆಯನ್ನು ಚೆನ್ನಾಗಿ ಅನಾಲಿಸಿಸ್ ಮಾಡಬೇಕಲ್ಲ. ಸ್ತ್ರೀಯರಿಗೆ ಮುಕ್ತಿ ಕೊಟ್ಟ ಕೃಷ್ಣನ ಚರಿತ್ರೆಯ ಸಂದೇಶ ಏನು? ಮೋಕ್ಷ ಪಡೀಲಿಕ್ಕೆ ಅವರವರು ಮಾಡಬೇಕಾದ ಕರ್ತವ್ಯ ಕರ್ಮಗಳು ಕಾರಣವೇ ಹೊರತು ಎಲ್ಲರಿಗೂ ವೇದಾಂತದ ಅಧ್ಯಯನವೇ ಬೇಕು ಅಂತಿಲ್ಲ. ಸ್ತ್ರೀಯರಾದ ವಿಪ್ರಪತ್ನಿಯರು ಅವರ ಅಧ್ಯಯನ ಮುಖ್ಯ ಆಗಲಿಲ್ಲ ಕೃಷ್ಣನಿಗೆ, ಅವರ ಶ್ರದ್ಧೆ, ಅವರ ಭಕ್ತಿ ಅದು ಮುಖ್ಯ ಆಯಿತು. ಹಾಗಾಗಿ ಕೃಷ್ಣ ಸ್ತ್ರೀಯರಿಗೆ ಮುಕ್ತಿ ಕೊಟ್ಟ ಕಥೆ ಇದು ಲೋಕದಲ್ಲೆಲ್ಲ ಪ್ರಸಿದ್ಧಿ ಬರಬೇಕು. ಯಾಕಂದರೆ ಈಗ ಮೇಲ್ವರ್ಗ ಕೆಳವರ್ಗದ ಹೆಸರಿನಲ್ಲಿ ಹಿಂದಿನ ಪುರಾಣ ಮಹಾಭಾರತಗಳನ್ನು ತಿರ್ಚಿ ಇಟ್ಟವರು ಬಹಳ ಜನ ಆಗಿದ್ದಾರೆ. ಯಾವ ಭೇದ ಭಾವ ಇಲ್ಲದೆ ಆ ಭಕ್ತನಾದ ಭಕ್ತಿಗೆ ಸ್ತ್ರೀ ಪುರುಷರು ಅನ್ನೋ ಲಿಂಗಭಾವ ಭೇದ ಇಲ್ಲದೆ ಮೋಕ್ಷ ಕೊಟ್ಟಂಥ ಪರದೈವ ಅದು ಶ್ರೀಕೃಷ್ಣ ಪರಮಾತ್ಮ ಒಬ್ಬನೇ. ಆಮೇಲೆ ಹಸಿವೆ ನೀಗಿತು ಅಂತ ಗೊಲ್ಲ ಬಾಲಕರು ದನ ಕರ್ಕೊಂಡು ಮನೆಗೆ ಬರಬೇಕು ಅಂತಾಯಿತು. ಆಶ್ಚರ್ಯ ಅಂದರೆ ಈ ಕಥೆಯಲ್ಲಿ ಇನ್ನೂ ಒಂದು ಕಥೆ ಹೇಳ್ತಾರೆ. ಒಬ್ಬಳನ್ನು ಮಾತ್ರ ಒಬ್ಬ ಯಜಮಾನ ಬಿಡಲೇ ಇಲ್ಲ. ಅವನೆಂಥವನಿದ್ದ ನೋಡ್ರಿ, ಭಾರಿ ಸಿಟ್ಟವನಿಗೆ. ಅಪ್ಪಿ ತಪ್ಪಿಯೂ ಕೃಷ್ಣನ ಕರಿತಿದ್ದಾನೆ ಅಂತ ಹೋಗೋ ಹಾಗಾದ್ರಿಲ್ಲ, ಹೋದರೆ ನೋಡಿ ನಿನ್ನ ಅಂತೊಂದು ಬಾಗಿಲು ಹಾಕಿ ಕೂಡ ಹಾಕಿಬಿಟ್ಟ. ಇರ್ತಾರೆ ಇಂಥ ಯಜಮಾನರು ಇರ್ತಾರೆ, ಏನು ತಪ್ಪೇನಿಲ್ಲ, ಮತ್ತು ಈಗಲೂ ಇದ್ದಾರೆ. ಅಲ್ಲ, ಅವರು ಇದ್ದಾರೆ, ಇವರು ಇದ್ದಾರೆ. ಅಂದರೆ ಅದಕ್ಕೆ ನಾನು ಹೇಳೋದು, ಪುರಾಣ ಮಹಾಭಾರತ ರಾಮಾಯಣಗಳು ಎಲ್ಲವನ್ನೂ ಕಣ್ಣು ಮುಂದಿಡ್ತಾವೆ. ಯಾರು ಅಂತ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟ. ಸೀತೆನೂ ಇದ್ದಾಳೆ, ತಾಟಕಿನೂ ಇದ್ದಾಳೆ. ತಾಟಕಿ ಇಲ್ಲ ಅಂದ್ಕೊಳ್ಬೇಡಿ, ಸಮಾಜದಲ್ಲಿ ಸಾಕಷ್ಟು ಜನ ತಾಟಕಿಯರು ಇದ್ದಾರೆ, ಸೀತೆನೂ ಇದ್ದಾಳೆ. ರಾವಣನೂ ಇದ್ದಾನೆ, ರಾಮನೂ ಇದ್ದಾನೆ. ರಾವಣ ಒಬ್ಬನೇ ಅಂತ ಯಾಕೆ ಹೇಳಬೇಕು? ಕುಂಭಕರ್ಣನೂ ಇದ್ದಾನೆ. ಯಾರಾಗಿದ್ದಾರೆ ಅಂತ ಪತ್ತೆ ಹಚ್ಚೋದಿದೆಯಲ್ಲ ಅದು. ವಿಭೀಷಣ ಇದ್ದಾನೆ, ವಾಲಿ ಇದ್ದಾನೆ. ಹಾಗೆ ಕೃಷ್ಣ ಎಲ್ಲ ಥರದ ಪಾತ್ರಗಳನ್ನು ನಮ್ಮ ಕಣ್ಣು ಮುಂದಿಡ್ತಾನೆ. ನೀನೇನಾಗಿದ್ದಿ ಅಂತ ನೋಡ್ಕೊ ಅಂತ ಹೇಳ್ತಾನೆ. ಅವಳನ್ನು ಗಟ್ಟಿ ಕೂಡ ಹಾಕಿದ, ಬಿಡಲಿಲ್ಲ. ಅವಳಿಗೆ ಭಾಳ ಆಸೆ ಇತ್ತು. ಅದನ್ನು ಹೇಳ್ತಾರೆ, ಅಲ್ಲೇ ಮನಸ್ಸಿನಲ್ಲಿ ಕೃಷ್ಣನ ಸ್ಮರಣೆ ಮಾಡ್ತಾ ಕೂತ್ಬಿಟ್ಲಂತ. ಪ್ರಾಣ ಬಿಟ್ಟೇನು, ಒಂದು ಹನಿ ನೀರು ಕುಡಿಯಲ್ಲ ನಾನು, ಕೃಷ್ಣನ ದರ್ಶನ ಮಾಡೋ ಭಾಗ್ಯ ಸಿಗಲಿಲ್ಲ ನನಗೆ ಅಂತ ನೊಂದುಕೊಂಡು ಉಪವಾಸ ದೇಹ ಬಿಟ್ಬಿಟ್ಲಂತ. ಅವಳ ಯೋಗ ಸಿದ್ಧಿ ಹೇಗಿರಬೇಕು ನೋಡಿ. ಅದಕ್ಕೆ ಕೃಷ್ಣ ಯಾರೆಲ್ಲ ಪತ್ನಿಯರು ಮರಳಿ ಮನೆಗೆ ಹೋದರೋ ಅವರಿಗೂ ಮುಕ್ತಿ ಕೊಟ್ಟ. ಸ್ವಲ್ಪ ತಡವಾಗಿ ಅವರವ್ರ ಯಜಮಾನರಿಗೆ ಮುಕ್ತಿ ಕೊಟ್ಟನಂತೆ. ನೋಡಿ, ಯಜಮಾನರಿಗೆ ಮುಕ್ತಿಯಾಗಿದೆ ಅಂತೆ, ಪುರುಷರಿಗೆ ಮುಕ್ತಿ ತಡವಾಗಿದೆ, ಸ್ತ್ರೀಯರಿಗೆ ಮುಕ್ತಿ ಶೀಘ್ರವಾಗಿದೆ ಅಂತೆ. ಆ ಶೀಘ್ರ ಮುಕ್ತಿಯ ಸಾಲಿನಲ್ಲಿ ಕೃಷ್ಣನ ಬಳಿಗೆ ಹೋಗದೆ ಮನಸ್ಸಿನಲ್ಲೇ ಸ್ಮರಿಸಿ ದೇಹ ಬಿಟ್ಲಲ್ಲ, ಅವಳಿಗೂ ಮುಕ್ತಿ ಕೊಟ್ಟೆ ಕೃಷ್ಣ. ಏಕಾಪತಿ ಪ್ರವಿಧೃತ ಪದಮಾಪ ವಿಷ್ಣೋ. ಇಂಥ ಚರಿತ್ರೆಗಳೆಲ್ಲ ಕೃಷ್ಣನನ್ನು ಶ್ರವಣ ಮಾಡದೇ ಇದ್ದರೆ ಏನರ್ಥ? ಕೇಳಲೇಬೇಕಾದ ಕಥೆಗಳಿವೆಲ್ಲ. ಕೃಷ್ಣನನ್ನು ಗೋವರ್ಧನ ಉದ್ಧಾರಿ ಅಂತ ಕರೀತಾರೆ. ಎಷ್ಟು ಪ್ರಸಿದ್ಧ ಕಥೆ. ಇಂದ್ರನಿಗೆ ಮಾಡುವಂತಹ ಯಾಗ ಮಾಡಬೇಡಿ ಅಂತ ಕೃಷ್ಣ ತಡೆದು ಬಿಟ್ಟ. ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ರು. ಕೃಷ್ಣನ ಪ್ರೇರಣೆ ಆಯಿತು, ಯಾರು ಮಾಡತಕ್ಕದ್ದಲ್ಲ. ಆಯಿತು, ಕೃಷ್ಣ ಹೇಳಿದಾನೆ ಬಿಟ್ಬಿಡೋಣ ಅಂತ. ಬಿಟ್ಟದ್ದೇ ತಡ. ಎಲ್ಲರೂ ಪೂಜೆ ಮಾಡಿದ್ದು ಗೋವರ್ಧನ ಬೆಟ್ಟಕ್ಕೆ. ಅದು ಬೆಟ್ಟ ಅಂದರೆ ಇವತ್ತಿನ ಕಾಲದ ಪರ್ವತದ ಥರ ಇಲ್ಲ. ಬೆಟ್ಟ ಅಂದರೆ ನಮಗೊಂದು ಕಲ್ಪನೆ ಹಾಗೇ ಇದೆ. ಅದು ಗೋಮಾಳ, ಅದು ಆಕಳುಗಳು ಮೇಯಿಸ್ಲಿಕ್ಕೆ ಮಾಡ್ತಾ ಇದ್ದ ಮಾಳ ಅದು. ಆ ಮಾಳವನ್ನು ಪೂಜಿಸಿ ಅಂತ ಹೇಳಿದವನು ಕೃಷ್ಣ. ಯೋಚನೆ ಮಾಡಿದರೆ ಆಶ್ಚರ್ಯ ಆಗ್ತದಲ್ಲ. ಈಗ ಗೊಲ್ಲ ಬಾಲಕರು ಅಂದರೆ ಹೈನಿನ ಮಾರಾಟ ಮಾಡ್ತಾ ಇದ್ರಂತೆ. ಅವರಿಗೆ ಕುಲಕಸುಬು.
ಆಕಳು ಚೆನ್ನಾಗಿ ಮೇಯಿಸಬೇಕು, ದಷ್ಟಪುಷ್ಟವಾಗಬೇಕು, ಹಾಲು ಕರಿಬೇಕು, ಮೊಸರು ಮಾಡಬೇಕು, ಬೆಣ್ಣೆ ಮಾಡಬೇಕು, ಮಾರಾಟ ಮಾಡಬೇಕು, ಶ್ರೀಮಂತರಾಗಬೇಕು. ಇದೇ ಅವರ ವೃತ್ತಿ. ಇದು ಕೃಷ್ಣ ಎಲ್ಲರಲ್ಲಿ ಇದೇ ವೃತ್ತಿಯನ್ನು ಅವಲಂಬಿಸಿ ಅವರನ್ನು ನೋಡಿ ಕೃಷ್ಣ ಏನು ಮಾಡಿದ, ಹೀಗೆಲ್ಲ ಮಾಡ್ತಿದ್ದಾರಲ್ಲ ಅಂತಂದಾಗ ಕೃಷ್ಣ ಹೇಳ್ದ, ನೀವು ಬದುಕು ಕಟ್ಟಿಕೊಂಡದ್ದೇ ಗೋಮಾಳದಿಂದ. ಹಾಗಾದರೆ ನಿಮಗೆ ಗೋವುಗಳು ದಷ್ಟಪುಷ್ಟವಾಗಿ ಬೆಳಿಬೇಕಲ್ಲ, ಇಷ್ಟು ದಿನ ಗೋಮಾಳ ತಾನೇ ಗೋವುಗಳನ್ನು ಮೇಯಿಸಲಿಕ್ಕೆ ಅಂತ ಅವಕಾಶ ಮಾಡಿಕೊಡ್ತು. ಅದಕ್ಕೆ ಅದನ್ನೇ ಪೂಜಿಸ್ರಿ ಅಂತಂದ. ಇದು ನಮಗೆ ಕೊಟ್ಟ ಸಂದೇಶ. ನಮ್ಮ ವೃತ್ತಿ ಬದುಕು ಯಾವ ರೀತಿಯಾಗಿ ನಾವು ಕಟ್ಕೊಂಡಿರ್ತೇವೆ, ಅದರ ಹಿನ್ನೆಲೆಯಲ್ಲಿ ಆ ವೃತ್ತಿ ಕೊಟ್ಟವನನ್ನು ಚೆನ್ನಾಗಿ ಆರಾಧಿಸಬೇಕು. ಭೂಮಿ ಧಾನ್ಯ ಕೊಡ್ತಾ ಇದೆ ಅಂದರೆ ಭೂಮಿಯನ್ನು ಆರಾಧಿಸೋದು ಬೇಡ. ಮೋಡಗಳು ಮಳೆ ಕೊಟ್ಟು ನಮ್ಮನ್ನು ಸಲಹುತ್ತಿದೆ ಅಂದರೆ ಮೋಡಗಳನ್ನು ಒಂದ್ಸಲಿ ಆದರೂ ನಾವು ನೆನಪಿಸ್ಕೊಳ್ಳೋದು ಬೇಡವಾ? ಅಂದರೆ ನಮಗೆ ಯಾವುದು ವೃತ್ತಿಗೆ ಅವಕಾಶ ಮಾಡಿಕೊಟ್ಟಿದೆ ಅದನ್ನು ಗೌರವಿಸಬೇಕು ಅನ್ನೋದು ಕೃಷ್ಣನ ಮಹಿಮೆ, ಕೃಷ್ಣನ ಸಂದೇಶ. ಯಾವುದೇ ಆಗಲಿ, ಅದು ಯಾವುದೇ ಆಗಲಿ, ಅದು ನಮಗೆ ವೃತ್ತಿ ಕೊಟ್ಟಿದೆ ಅಂದರೆ ಅದನ್ನು ಗೌರವಿಸಬೇಕು. ಇವತ್ತು ಆ ಗೌರವದ ಭಾವನೆಯೇ ಎಲ್ಲ ಕಡೆಯಲ್ಲಿ ಕಡಿಮೆ ಆಗ್ತದೆ. ಎಲ್ಲ ವ್ಯಾಪಾರಿ ಭಾವ, ಬಿಸಿನೆಸ್ಸಿನ ವ್ಯವಸ್ಥೆ. ಆದರೆ ಭಗವಂತ ಅಂದೇ ಹೇಳಿಕೊಟ್ಟ, ನೀವು ಶ್ರೀಮಂತರಾಗಬೇಕು, ಆರ್ಥಿಕವಾಗಿ ಬಲಾಢ್ಯರಾಗಬೇಕು, ಎಲ್ಲರಿಗಿಂತ ಹೆಚ್ಚು ವ್ಯಾಪಾರ ವಹಿವಾಟು ನಿಮ್ಮಲ್ಲಿ ನಡೀಬೇಕು. ಇದೆಲ್ಲ ಕೃಷ್ಣನ ದೂರದೃಷ್ಟಿ. ಅದಕ್ಕೆ ಕೃಷ್ಣ ಏನು ಮಾಡಿದ, ಮಾಡೋ ಪೂಜೆಯನ್ನು ಗೋಮಾಳಕ್ಕೆ ಮಾಡಿಬಿಡಿ ಅಂತಂದ್ಬಿಟ್ಟ. ಮಾಡಿದಾಗ ಇಂದ್ರ ಸಿಟ್ಟಾದ, ನನಗೆ ಪ್ರತಿ ವರ್ಷ ಮಾಡ್ತಿದ್ದದ್ದನ್ನು ತಡದ್ನಲ್ಲ ಈತ. ಕೃಷ್ಣ ದೈವ ಅನ್ನೋದನ್ನು ಮರೆತಿದ್ದಂತೆ ಇಂದ್ರ. ನಾವು ನೀವು ಕೃಷ್ಣನನ್ನು ದೇವರು ಅಂತ ಮರೆಯೋದು ದೊಡ್ಡದಲ್ಲ. ದೇವಲೋಕದಲ್ಲಿದ್ದುಕೊಂಡು ಇಂದ್ರ ದೇವತೆಗಳಿಗೆಲ್ಲ ಅಧಿಪತಿಯಾಗಿಯೂ ಭೂಮಿಯಲ್ಲಿ ಬಂದ ಕೃಷ್ಣನನ್ನು ಮನುಷ್ಯ ಅಂತ ಭ್ರಮಿಸಿದ್ದಂತೆ. ಇದು ಅಪರಾಧ ಅಲ್ವೇ? ಈ ಅಪರಾಧದಿಂದ ಇಂದ್ರ ಅನುಭವಿಸಬೇಕಾಯಿತು ಮುಂದೆ. ಕೃಷ್ಣನ ಮೇಲೆ ಮನುಷ್ಯ ಅಂತ ಭಾವಿಸಿ ನನಗೆ ಮಾಡೋ ಯಾಗ ತಡದ್ನಲ್ಲ ಅಂತ ಮೋಡಗಳನ್ನು ತರಿಸಿ, ಅವನು ಮೇಘರಾಜ, ಮೋಡಗಳನ್ನು ತರಿಸಿ ಎಲ್ಲೆಡೆ ಮಳೆ ಸುರಿಸಿದ. ಎಷ್ಟು ಮಳೆ ಬಂತು ಅಂದರೆ ಒಂದೊಂದು ಹನಿಗಳು ಆನೆ ಸೊಂಡಲ ಗಾತ್ರ ಇತ್ತಂತೆ. ಮಳೆಗೆ ತತ್ತರಿಸಿ ಹೋಗ್ತಾರೆ. ಆಗ ಕೃಷ್ಣನನ್ನು ಶರಣು ಹೋದರು. ಕೃಷ್ಣ ಕೃಷ್ಣ ಮಹಾಬಾಹೋ ಹೇ ರಾಮ ಮಿತ ವಿಕ್ರಮ ಅಂತ ಕೃಷ್ಣನನ್ನು ಶರಣು ಬಂದರು. ಆಗ ಭಗವಂತ ಯಾವ ಮಾಳವನ್ನು ಪೂಜಿಸಿದ್ರಿ ಅದೇ ಮಾಳ ಇವತ್ತು ನಿಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಹೇಳಿ, ತಾನೇ 7ನೇ ವಯಸ್ಸಿನ ಕೃಷ್ಣ 7 ರಾತ್ರಿ ಕಳೆಯುವವರೆಗೂ ಆ ಬೆಟ್ಟವನ್ನು ಒಂದೇ ಕೈಯಲ್ಲಿ ಎತ್ತಿ ಹಿಡಿದಂತ ಕೆಳಗಡೆಯಲ್ಲಿ ಎಲ್ಲರಿಗೆ ರಕ್ಷಣೆ ಕೊಟ್ಟ ಅನ್ನೋ ಕಥೆ ಪುರಾಣದಲ್ಲಿ ಬರ್ತದೆ. ಇಂದ್ರನಿಗೆ ಮಳೆ ಸುರಿಸಿ ಮೋಡಗಳು ಖರ್ಚಾಯಿತು. ಮೋಡ ಖರ್ಚಾಗ್ತಿದೆ, ಕೆಳಗಡೆ ನೋಡ್ತಾನೆ, ಯಾರಿಗೇನೂ ಆಗ್ತಾ ಇಲ್ಲ. ಯಾಕಂದರೆ ಎಲ್ಲರೂ ಬೆಟ್ಟದ ಕೆಳಗಡೆ ಆಶ್ರಯ ಪಡೆದು ಬಿಟ್ಟಿದ್ದಾರೆ. ವಿಪತ್ತು ನಿರ್ವಹಣಾ ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಮ್ಮಲ್ಲಿ, ಕೇಳಿರ್ತಿರಲ್ಲ. ಅಗ್ನಿಶಾಮಕ ದಳ ಬೇರೆ, ವಿಪತ್ತು ನಿರ್ವಹಣೆ ಮಾಡುವ ವ್ಯವಸ್ಥೆ ಬೇರೆ. ಒಳ್ಳೆಯದೇ, ಅವರನ್ನು ನಾವು ಶ್ಲಾಘಿಸಬೇಕು. ಎಲ್ಲೆಲ್ಲಿ ವಿಪತ್ತು ಬರ್ತದೆ, ಜಲಪ್ರಳಯ ಬರ್ತದೆ, ಅಲ್ಲಿ ಹೋಗಿ ಅವರು ತುಂಬ ಎಫರ್ಟ್ ಹಾಕ್ತಾರೆ. ಆದರೆ ಕೃಷ್ಣ ಬಂದಂಥ ಜಲಪ್ರಳಯದಲ್ಲಿ ಯಾರನ್ನೂ ಒಬ್ಬರನ್ನೂ ಅವಲಂಬಿಸಲಿಲ್ಲ. ಸ್ವತಂತ್ರವಾಗಿ ಮಾಳವನ್ನು ತನ್ನ ಕೈಯಾರೆ ಎತ್ತಿ ಛತ್ರಿಯಂತೆ ಮಾಡಿ ಎಲ್ಲರಿಗೆ ರಕ್ಷಣೆ ಕೊಟ್ಬಿಟ್ಟು. ಸಮಸ್ಯೆ ಯಾರಿಗಾಯಿತು? ಗೊಲ್ಲ ಬಾಲಕರಿಗೆ ಸಮಸ್ಯೆ ಮಾಡಬೇಕು ಅಂತ ಇಂದ್ರ ಹೊರಟ್ರೆ ಸಮಸ್ಯೆ ಗೊಲ್ಲ ಬಾಲಕರಿಗೆ ಆಗಲಿಲ್ಲ, ಗೋಪಾಲಕರಿಗೆ ಗೋವುಗಳಿಗೆ ಆಗಲಿಲ್ಲ, ಇಂದ್ರನಿಗೆ ಸಮಸ್ಯೆ ಆಯ್ತಂತ. ಯಾಕಾದರೂ ಮಳೆ ಸುರಿಸಿ ನೀರು ಹಾಳು ಮಾಡಿದ್ದು ಅಂತಂತ ಕೃಷ್ಣ ಕೇಳ್ದ, ನೀವು ಇಂದ್ರನಿಗೆ ಯಾಗ ಮಾಡ್ತಿದ್ದದ್ದು ಯಾಕೆ? ಮಳೆ ಬರಲಿ ಅಂತ. ಈ ಬಾರಿ ಯಾಗ ಮಾಡದೇ ಇದ್ರೂ ಮಳೆ ಕೊಟ್ಟಿದ್ದಾನೆ ಅಂತಂದ ಕೃಷ್ಣ. ಇದೇ ಅದ್ಭುತವಾದ ಮಹಿಮೆ. ಯಾಗ ಮಾಡಿ ಕೃಷ್ಣ ಮಳೆ ಪಡಿತಿದ್ರಿ, ಇಂದ್ರನನ್ನು ಯಾಗ ಮಾಡಿ ಪಡಿತಿದ್ರಿ, ನೋಡಿ ಯಾಗ ಮಾಡದೆಯೂ ಮಳೆ ಬಂದಿದೆ ಅಂದುಬಿಟ್ಟ. ಇವೆಲ್ಲ ಮಾತುಗಳು ಯೋಚನೆ ಮಾಡಬೇಕಾದದ್ದು. ನಾವಿವತ್ತು ಮಾಡ್ತಾ ಇರುವಂತಹ ಏನೆಲ್ಲ ಆಚರಣೆಗಳಿವೆ, ಆ ಆಚರಣೆ ಹಿಂದಿರುವ ದೇವತೆಗಳಿದ್ದಾರೆ. ಅವರೇ ಸ್ವತಂತ್ರವಾಗಿ ನಮಗೆ ಫಲ ಕೊಡ್ತಿದ್ದಾರಾ?
ಅಥವಾ ಅದರ ಹಿನ್ನೆಲೆಯಲ್ಲಿ ಇನ್ಯಾರೋ ಒಬ್ಬ ನಿಯಂತ್ರಣ ಮಾಡಿ ಕೊಡಿಸ್ತಿದ್ದಾನ ಅಂತ ಯೋಚಿಸಬೇಕು. ಅವರು ಯಾರೂ ಸ್ವತಂತ್ರ ಅಲ್ಲ. ಸೂರ್ಯ, ಚಂದ್ರ, ಮನೆಗಳಲ್ಲಿ ಉರಿತಾ ಇರುವ ಬೆಂಕಿ, ಬೆಳೆ ಕೊಡ್ತಾ ಇರುವ ಭೂಮಿ, ಹರಿಯುವ ನದಿಗಳು, ಹಣ್ಣು ಹಂಪಲುಗಳು ಬಿಡ್ತಾ ಇರುವ ಮರಗಳು, ಮೋಡಗಳು, ಇವರು ಯಾರೂ ಈ ಇಲಾಖೆಗಳನ್ನು ಸ್ವತಂತ್ರವಾಗಿ ನಿರ್ವಾಹ ಮಾಡ್ತಾ ಇಲ್ಲ ಅಂತದೆ. ಇದು ಕೃಷ್ಣನ ಕಥೆಯಿಂದ ಜಗತ್ತಿಗೆಲ್ಲ ತಿಳುವಳಿಕೆ ಕೊಡ್ತದೆ. ಮತ್ತು ಅವರೆಲ್ಲ ಯಾರು? ಅವರೆಲ್ಲ ಒಂದೊಂದು ಇಲಾಖೆಗಳನ್ನು ನೋಡ್ಕೊಳ್ಳಿಕ್ಕಿರುವ ಮಂತ್ರಿ ಸಚಿವರಿದ್ದ ಹಾಗೆ. ಮೇಲ್ಮನೆ ಖಾತೆ ಅಂತ ಒಂದಿರ್ತದಲ್ಲ, ಹಾಗಿದ್ದ ಹಾಗೆ ಮೇಲ್ಮನೆ ಖಾತೆ. ಜಲಮಂಡಲಿ, ವಿದ್ಯುನ್ಮಂಡಲಿ ಅಂತ ಒಂದೊಂದು ಮಾಡಿರ್ತಾರೆ. ಅದರದ್ದೇ ಆದಂತಹ ಅಧಿಕಾರ ಒಬ್ಬರಿಗೆ ವಹಿಸಿಕೊಟ್ಟಿರ್ತಾ ಇರ್ತಾನೆ ಜನಪ್ರತಿನಿಧಿಗಳನ್ನು. ಹಾಗೆ ಭಗವಂತ ಕೃಷ್ಣ ಸಾಕ್ಷಾತ್ ನಾರಾಯಣ ಎಲ್ಲ ಮಂಡಲಿಗಳನ್ನು ಮಾಡಿ ಒಂದೊಂದು ಮಂಡಲಿಗೆ ಒಬ್ಬೊಬ್ಬರನ್ನು ನೇಮಕ ಮಾಡಿದ್ದಾನೆ. ಭೂಮಿಯಲ್ಲಿ ಮಳೆ ಮೋಡದಿಂದ ಸುರಿಸಬೇಕು, ಅದರದ್ದು ಇಲಾಖೆಯೆಲ್ಲ ಇಂದ್ರನಿಗೆ ವಹಿಸಿದ್ದಾನೆ. ಬೆಳೆ ಚೆನ್ನಾಗಿ ಬೆಳಿಬೇಕು, ಅದರದ್ದು ಇಲಾಖೆಗೆ ಭೂಮಿ ದೇವಿಗೆ ಧರ ಅಂತ ಅವಳಿಗೆ ಕೊಟ್ಬಿಟ್ಟಿದ್ದಾನೆ. ನೀನು ಎಲ್ಲೆಲ್ಲಿ ಬೆಳೆ ಬೆಳಿಬೇಕು ಅಂತಾರೆ. ರೈತರು ಕೃಷಿ ಮಾಡಲಿಕ್ಕೆ ಹೊರಟಾಗ ಚೆನ್ನಾಗಿ ಭೂಮಿಯನ್ನು ಉತ್ತಿ ಬಿತ್ತಿ ಮಾಡಿದಾಗ ನೀನು ಅವರಿಗೆ ಧಾನ್ಯ ಕೊಡು ಅಂತ ಅವಳಿಗೆ ಆ ಇಲಾಖೆಯ ಜವಾಬ್ದಾರಿ. ಹೀಗೆ ಆ ದೇವತೆಗಳು ಒಂದೊಂದು ಇಲಾಖೆಗೆ ಮಾತ್ರ ಸೀಮಿತವಾಗಿ ದೇವರ ಆದೇಶದಂತೆ ನಮಗೆಲ್ಲ ಒಳಿತನ್ನು ಮಾಡಲಿಕ್ಕಿರೋರೇ ಹೊರತು ಅವರೇ ಸ್ವತಂತ್ರರಲ್ಲ ಅಂತ ಕೃಷ್ಣ ಈ ಸಂದೇಶ ಜಗತ್ತಿಗೆ ಕೊಡಬೇಕಿತ್ತು. ನೋಡಿ, ಕೃಷ್ಣನ ಪಾತ್ರದಿಂದ ಈ ತಿಳುವಳಿಕೆಯೆಲ್ಲ ಬಂತು. ಅಲ್ಲಿವರೆಗೂ ತುಂಬ ಜನರಿಗೆ ಮೌಢ್ಯ ಉಳಿದಿತ್ತು. ಏನು ಮೌಢ್ಯ? ಇಂದ್ರನಿಗೆ ಯಾಗ ಮಾಡಿದರೆ ಮಾತ್ರ ಮಳೆ ಕೊಡ್ತಾನೆ ಅಂತ, ಇಂದ್ರನೇ ಎಲ್ಲದಕ್ಕೂ, ಸೂರ್ಯನೇ ಎಲ್ಲದಕ್ಕೂ ಅಂತ ಅದೆಲ್ಲ ತೆಗೆದುಹಾಕಿದ. ಮೌಢ್ಯ ನಿಷೇಧವನ್ನು ಮೊದಲು ಮಾಡಿದವನೇ ಕೃಷ್ಣ ಅಂತ ಭಾವಿಸಬೇಕು. ಹೀಗೆಲ್ಲ ಮೌಢ್ಯ ನಿಷೇಧ ಕಾಯ್ದೆ ತರಬೇಕು ಅಂತಾರಲ್ಲ, ಹೀಗೆ ಭಗವಂತನ ಕಾಲದಲ್ಲಿಯೂ ಬಹಳಷ್ಟು ಮೌಢ್ಯಗಳನ್ನು ಕೃಷ್ಣ ತನ್ನ ಶಕ್ತಿಯಿಂದ, ಕೆಲವೊಂದನ್ನು ತನ್ನ ಆಚರಣೆಯಿಂದ, ಎಲ್ಲ ಕಡೆ ಉಪದೇಶದಿಂದ ತಾನೇ ನಿಷೇಧ ಮಾಡ್ತಾ ಬದಲಾವಣೆಯನ್ನು ತಂದ. ಈ ಬದಲಾವಣೆ ನಾವು ಇವತ್ತು ಲೋಕದಲ್ಲಿ ತರಬೇಕಾದ ಅನಿವಾರ್ಯತೆ ಇದೆ. ಎಲ್ಲ ಸ್ತರದಲ್ಲಿ ಬದಲಾವಣೆ ತರಬೇಕು. ಪೂಜೆ ಪುನಸ್ಕಾರ, ಗ್ರಾಮದಲ್ಲಿ ವಾಸ ಮಾಡುವ ಬಗೆ, ಇಲ್ಲಿರುವ ನೀರಿನ ವ್ಯವಸ್ಥೆ, ಇವತ್ತಿನ ಅಪಾರ್ಟ್ಮೆಂಟಿನ ಒಂದು ಸ್ತರ, ಒಂದೇ ಮನೆಗಳಲ್ಲ, ಈಗ ಎಷ್ಟು ನೂರಾರು ಮನೆಗಳು, ಅಲ್ಲಿ ಬರುವ ನೀರಿನ ವ್ಯವಸ್ಥೆ, ಪ್ರತಿಯೊಂದು ವಿಷಯದಲ್ಲಿಯೂ ನಾವು ನೋಡ್ತಾ ಇದ್ದೇವೆ ವಿಚಿತ್ರ ಬದಲಾವಣೆಗಳನ್ನು. ಹಾಗೆ ಆಚರಣೆಗಳಲ್ಲಿಯೂ ಸರಿಯಾದ ರೀತಿ ಬದಲಾವಣೆಗಳನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಯಾರು ಸ್ವತಂತ್ರ, ಯಾರನ್ನು ಎಷ್ಟು ಪ್ರಮುಖವಾಗಿ ಆರಾಧಿಸಬೇಕು, ಧ್ಯಾನ ಮಾಡಬೇಕು, ಉಳಿದವರೆಲ್ಲ ಅವನ ಪರಿವಾರ, ಅವರನ್ನು ಹೇಗೆ ಆರಾಧಿಸಬೇಕು. ಈಗೇನಾಗಿದೆ ಅಂದರೆ ಹೊಸ ಹೊಸ ದೇವತೆಗಳನ್ನು ಹುಟ್ಟಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಇದು ಇನ್ನೂ ದೊಡ್ಡ ಮೌಢ್ಯ. ದೇವತೆಗಳು ಎಷ್ಟಿದ್ದಾರೋ ಏನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಹೊಸ ದೇವತೆಗಳ ಸೃಷ್ಟಿ, ಮನುಷ್ಯರನ್ನೆಲ್ಲ ದೇವತೆಗಳನ್ನು ಮಾಡೋದು, ಇದು ಇನ್ನೂ ದೊಡ್ಡ ಮೌಢ್ಯ. ಸಿನಿಮಾ ನಟ ದೇವತೆಯಾಗಿ ಕಾಣ್ತಾನೆ, ಒಬ್ಬ ಸಂಗೀತಗಾರ ಅವನು ದೊಡ್ಡ ದೇವತೆ, ಅವನಿಗೆ ಹಾಲಿನ ಅಭಿಷೇಕ. ಅರೆರೆರೆ, ಸಮಾಜದಲ್ಲಿ ಇಂಥವುಗಳೆಲ್ಲ ನಿಷೇಧ ಮಾಡಬೇಕಾದ ಅನಿವಾರ್ಯತೆ ಇರ್ತದೆ. ಆಸ್ತಿಕ ಪ್ರಪಂಚ, ಯಾರನ್ನೋ ಯಾವುದೋ ಒಂದು ಅಭಿಮಾನಿ ಗುಂಪನ್ನು ನಾವು ವಿರೋಧಿಸೋ ಉದ್ದೇಶ ಇಲ್ಲ. ವೇದ ಶಾಸ್ತ್ರ, ಹಿಂದಿನ ಋಷಿಮುನಿಗಳು ಕಂಡುಕೊಂಡಂತಹ ಸತ್ಯ, ಯಾರನ್ನು ಆರಾಧಿಸಬೇಕು, ಯಾರನ್ನು ಆರಾಧಿಸಬಾರ್ದು, ಎಷ್ಟು ಆರಾಧಿಸಬೇಕು, ಎಷ್ಟು ಆರಾಧಿಸಿದರೆ ಎಷ್ಟು ಫಲ ಸಿಗ್ಬೋದು, ಸಮಾಜಕ್ಕೆ ಎಷ್ಟು ಒಳಿತಾಗ್ಬೋದು, ಇದನ್ನು ಯೋಚಿಸಬೇಕೇ ಹೊರತು ಹೊಸದನ್ನು ಹುಟ್ಟಿಸಿ ಜನಗಳನ್ನು ಮರಳು ಮಾಡಬಾರ್ದು. ಅದಕ್ಕೆ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಲೋಕದೊಳಗೆ ಹೊಸದನ್ನು ತರ್ತೇನೆ ಅಂತ ಹೋಗಿ ಹಳೆಯದನ್ನು ಹಾಳು ಮಾಡಲಿಕ್ಕೆ ನೀನು ಕಾರಣ ಆಗಬೇಡ ಅಂತಾನೆ ಅರ್ಜುನನಿಗೆ ಕೃಷ್ಣ. ಆ ವ್ಯವಸ್ಥೆಯದು ಬಹಳ ಕಠಿಣ, ಹಾಗೆ ಮಾಡಬಾರ್ದು. ಅಂದೇ ಕೃಷ್ಣ ಮುಗ್ಧರಾದ ಗೊಲ್ಲ ಬಾಲಕರಿಗೆ ಒಳ್ಳೆಯತನ ಇತ್ತು, ಆದರೆ ಇಂದ್ರನ ಹೆಸರಿನಲ್ಲಿ ಯಾಗ ಮಾಡುವ ನೆಪದಲ್ಲಿ ಅವ್ರು ಯಾರು ಮೌಢ್ಯಕ್ಕೆ ಜಾರಬಾರ್ದು ಅನ್ನೋ ಕಳಕಳಿಯಿಂದ ಕೃಷ್ಣ ಅವರಿಗೆ ಉಪದೇಶ ಮಾಡಿ ಗೋವರ್ಧನವನ್ನು ತಾನೇ ಎತ್ತಿ ಮಳೆನೂ ಬರೋ ಹಾಗೆ ಮಾಡಿ ಇಂದ್ರನಿಗೆ ಪಾಠ ಕಲಿಸಿಬಿಟ್ಟು. ಇದು ಯೋಚಿಸಬೇಕಾದ ಪದ್ಧತಿ.
ಅಂದರೆ ಗೊಲ್ಲ ಬಾಲಕರು ಅನನ್ಯ ಶರಣಾದದ್ದು ಕೃಷ್ಣನನ್ನು. ಅದಕ್ಕೆ ದೇವತೆಗಳಲ್ಲಿ ಇಂದ್ರ ಪ್ರತಿಯಾಗಿ ಯುದ್ಧ ಮಾಡಿದರೂ ಏನೂ ಮಾಡಲಿಕ್ಕಾಗಲಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯವಾಗಿ ಕೃಷ್ಣನನ್ನು ಮೊರೆ ಹೊಕ್ಕೋ ಗೋಪಾಲಕರಿಗೆ ಇಂದ್ರನಂಥವನು ಪ್ರತಿಯಾಗಿ ವಿರೋಧಿಸ್ತೇನೆ ಅಂತ ಬಂದರೂ ಅವನ ಆಟ ನಡೆಯದಂತೆ ಇವರ ಯೋಗಕ್ಷೇಮವನ್ನು ಕೃಷ್ಣ ಹೊತ್ತ. ಇದು ಕೃಷ್ಣನ ಮಹಿಮೆ. ಹೀಗೆ ಕೃಷ್ಣನ ಮಹಿಮೆಯನ್ನು ಮಹಾಭಾರತ ಹರಿವಂಶಗಳು ತಿಳಿಸ್ತಾವೆ. ಇವತ್ತು ಸ್ವಲ್ಪ ಚಿಂತನೆ ಮಾಡಿದ್ದೇವೆ ಏಕಾದಶಿಯ ಪರ್ವಕಾಲದಲ್ಲಿ. ನಾಳೆ ಮತ್ತಷ್ಟು ವಿಷಯಗಳನ್ನು ನೋಡೋ ಪ್ರಯತ್ನ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.